ಹರೇ ಕೃಷ್ಣ. ಎಲ್ಲರಿಗೂ ಮಾರ್ಗಶಿರ ಮಾಸದ ಈ ಭಾನುವಾರದಂದು ಶ್ರೀ ರಾಧಾ ಶ್ಯಾಮಚಂದ್ರ ಮಂದಿರದಲ್ಲಿ ಶ್ರೀಮದ್ ಭಾಗವತಂ ಚರ್ಚೆಗೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಿಂದ ದ್ವಾದಶ ಅಧ್ಯಾಯವಾದ ವೈರಾಗ್ಯ ಹಾಗೂ ಜ್ಞಾನದ ಆಚೆ ಶ್ಲೋಕ 3-6 ಚರ್ಚೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ. ಎಲ್ಲರೊಮ್ಮೆ ಶ್ಲೋಕವನ್ನು ಹೇಳಿ. ಸತ್ಸಂಗೇನ ಹಿ ದೈತೇಯ ಯಾತು ದಾನ ಮೃಗಾಃ ಖಗಾಃ ಗಂಧರ್ವ ಅಪ್ಸರಸೋ ನಾಗಾಃ ಸಿದ್ಧಶ್ಚಾರಣ ಗುಹ್ಯಕಾಃ. ಪ್ರತಿಯೊಂದು ಯುಗದಲ್ಲೂ ರಜೋಗುಣ ಮತ್ತು ತಮೋಗುಣ ಯುಕ್ತರಾದ ಅನೇಕ ಜೀವಿಗಳು ನನ್ನ ಭಕ್ತರ ಸಂಘವನ್ನು ಸಂಪಾದಿಸಿದರು. ಹಾಗಾಗಿ ದೈತ್ಯರು, ರಾಕ್ಷಸರು, ಪಕ್ಷಿಗಳು, ಮೃಗಗಳು, ಗಂಧರ್ವರು, ಅಪ್ಸರೆಯರು, ನಾಗರು, ಸಿದ್ಧರು, ಚಾರಣರು ಮತ್ತು ಗುಹ್ಯಕರು ಎಲ್ಲರೂ ಕೂಡ ನನ್ನ ಧಾಮವನ್ನು ಹೊಂದಿದರು. ಭಗವಂತ ಕೃಷ್ಣ ಉದ್ಧವನಿಗೆ ಅನೇಕ ಉಪದೇಶಗಳನ್ನು ಮಾಡುತ್ತಾ ಜ್ಞಾನ, ಧ್ಯಾನ, ವೈರಾಗ್ಯ, ಭಕ್ತಿ ಎಲ್ಲ ವಿಷಯಗಳನ್ನು ಹಿಂದಿನ ಅಧ್ಯಾಯಗಳಲ್ಲಿ ಉದ್ಧವ ಗೀತ ವಿವರಿಸುತ್ತಾ ಈ ಅಧ್ಯಾಯದಲ್ಲಿ ಭಕ್ತರ ಸಂಘದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಕೃಷ್ಣ ಇಲ್ಲಿ ಸ್ಪಷ್ಟನೆ ಕೊಡ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಎಷ್ಟೇ ತಪಸ್ವಿಯಾಗಿರಲಿ, ದಾನ ಮಾಡಿರಲಿ, ಯಜ್ಞ ಮಾಡಿರಲಿ, ವೇದಶಾಸ್ತ್ರಗಳ ಪಠಣ ಮಾಡಿರಲಿ, ಮಹಾಪಂಡಿತನಾಗಿರಲಿ, ಮಹಾರಾಜನಾಗಿರಲಿ, ಏನೇ ಮಾಡಿದರೂ ಕೂಡ ಭಕ್ತರ ಸಂಗನ ಮಾಡದಿದ್ದರೆ ಅವನಿಗೆ ಭಗವಂತ ಪ್ರಾಪ್ತಿಯಾಗೋದಿಲ್ಲ. ಅದೇ ಇನ್ನೊಂದು ಕಡೆ ಯಾವ ವ್ಯಕ್ತಿ ಭಗವಂತನ ಶುದ್ಧವಾದ ಭಕ್ತರ ಸಂಘ ಮಾಡುತ್ತಾನೆ, ಅವನು ಯಾವುದೇ ಅನ್ಯ ತಪಸ್ಸೆ ಮಾಡದಿದ್ದರೂ, ಯಾವುದೇ ವ್ರತಗಳನ್ನು ಮಾಡದಿದ್ದರೂ, ದಾನ ಮಾಡದಿದ್ದರೂ ಕೂಡ ಅವನಿಗೆ ಭಗವಂತ ಪ್ರಾಪ್ತಿಯಾಗುತ್ತಾನೆ. ಅದು ಮನುಷ್ಯ ಇರಲಿ, ದೇವತೆಗಳಿರಲಿ, ಪ್ರಾಣಿ ಪಕ್ಷಿಗಳಿರಲಿ, ಹುಳಗಳಿರಲಿ, ಯಾವುದೇ ಜೀವಿ ಆದರೂ ಕೂಡ ಪರವಾಗಿಲ್ಲ. ಶುದ್ಧವಾದ ಭಕ್ತರ ಕೃಪೆ ಅವರಿಗೆ ಪ್ರಾಪ್ತಿಯಾದರೆ ಅಂಥವರಿಗೆ ಭಗವಂತ ಪ್ರಾಪ್ತಿಯಾಗುತ್ತಾನೆ. ಚೈತನ್ಯ ಚರಿತಾಮೃತದಲ್ಲಿ ಹೇಳಲಾಗಿದೆ, ಸಾಧು ಸಂಘ ಸಾಧು ಸಂಘ ಸರ್ವಶಾಸ್ತ್ರ ಕಹೆ, ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೊಯ್. ಕೇವಲ ಒಂದು ಕ್ಷಣವಾದರೂ ಕೂಡ ಶುದ್ಧ ಭಕ್ತರ ಸಂಘ ಅನ್ನೋದೊಬ್ಬನಿಗೆ ದೊರಕಿದ್ರೆ ಅವನ ಜೀವನ ಪರಿಪೂರ್ಣವಾಗುತ್ತೆ. ಹಾಗೂ ಇಲ್ಲಿ ಕೃಷ್ಣ ಭಕ್ತರ ಸಂಘವನ್ನು ವಿವರಿಸುತ್ತಾ ನಾನಾ ಹಂತದಲ್ಲಿ ಭಕ್ತರಿದ್ದಾರೆ. ಆದರೆ ಎಲ್ಲ ಭಕ್ತರಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಭಕ್ತರು ವೃಂದಾವನದ ವಾಸಿಗಳು, ವೃಂದಾವನ ನಿವಾಸಿಗಳು. ಅತ್ಯಂತ ನಿಕಟವಾದಂತಹ ಹಾಗೂ ಅತ್ಯಂತ ಶ್ರೇಷ್ಠವಾದಂತಹ ಭಕ್ತರು. ಅದರಲ್ಲಿ ಗೋಪಿಕಾ ಸ್ತ್ರೀಯರು, ಅದರಲ್ಲಿ ಶ್ರೀಮತಿ ರಾಧಾರಾಣಿ ಪರಮ ಭಕ್ತರು. ಸಾಮಾನ್ಯವಾಗಿ ಜನರು ಭಕ್ತರ ಸಂಘಕ್ಕೆ ಪ್ರಾಮುಖ್ಯ ಕೊಡೋದಿಲ್ಲ. ಮಂದಿರಕ್ಕೆ ಜನರು ಬರಬೇಕಾಗಿರುವಂಥದ್ದೇ ಭಕ್ತರ ಸಂಘ ಮಾಡಲಿಕ್ಕೆ. ನಮ್ಮ ಕಣ್ಣುಗಳಿಂದ
ವಿಗ್ರಹಗಳನ್ನು ನೋಡುತ್ತಾ ಭಗವಂತನ ಕಾಣಲಿಕ್ಕೆ ನಮ್ಮ ಅಷ್ಟು ಸಾಮರ್ಥ್ಯ ಇಲ್ಲ. ಭಗವಂತ ಇದ್ದಾನೆ. ಭಗವಂತನ ನಾಮ, ಭಗವಂತನ ವಿಗ್ರಹ, ಭಗವಂತನ ರೂಪ ಇದು ಅಭಿನ್ನವಾದಂಥದ್ದು. ಆದರೆ ನಮ್ಮಲ್ಲಿ ಅಂತಹ ಯೋಗ್ಯತೆ ಅಥವಾ ಅಂಥ ಶ್ರದ್ಧೆ ಇಲ್ಲದೆ ಇರೋ ಕಾರಣ ನಮಗೆ ಅಲ್ಲಿ ಭಗವಂತನ ಗ್ರಹಣ ನಮಗಾಗೋದಿಲ್ಲ. ಆದ್ದರಿಂದ ಯಾರು ಹೇಳ್ತಾರೆ ನಮ್ಮ ಮನೇಲೇ ಕೂತ್ಕೊಂಡು ಜಪ ಮಾಡ್ಕೋತೀನಿ, ನಮ್ಮ ಮನೇಲೇ ಕೂತ್ಕೊಂಡು ಓದ್ಕೋತೀನಿ, ನಮ್ಮ ಮನೇಲಿ ಕೂತ್ಕೊಂಡು ತಪಸ್ಸೆ ಮಾಡ್ಕೋತೀನಿ, ಇದು ಕೇವಲ ಅಜ್ಞಾನದ ಒಂದು ಲಕ್ಷಣ. ನಿಜವಾದಂತಹ ಜ್ಞಾನಿಗಳು ಅಥವಾ ನಿಜವಾದಂತಹ ಭಕ್ತರು ಅವರು ಭಕ್ತರ ಸಂಘಕ್ಕೋಸ್ಕರ ಹಾತೊರೀತಾರೆ. ಅವನು ಎಷ್ಟೇ ಮಹಾನ್ ಪಂಡಿತನಿರಲಿ, ಎಷ್ಟೇ ದೊಡ್ಡ ಜ್ಞಾನಿ ಇರಲಿ, ಅವರು ಸದಾ ನನಗೆ ಭಕ್ತರ ಸಂಘ ಬೇಕು ಅನ್ನುವಂಥ ಚಿಂತನೆ ಮಾಡ್ತಾರೆ. ನಾರದ ಮುನಿಗಳಿರಲಿ, ಚತುರ್ಕುಮಾರರಿರಲಿ, ಮಹಾನ್ ಭಕ್ತರು. ಆದರೆ ಅವರು ಕೂಡ ಇನ್ನೊಬ್ಬ ಭಕ್ತರನ್ನು ಭೇಟಿಯಾಗ್ಬಿಟ್ಟು ಭಗವಂತನ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಪ್ರಯತ್ನವೂ ಮಾಡ್ತಾರೆ. ಗೊತ್ತಿರೋ ವಿಷಯ ಇದ್ದರೂ ಕೂಡ ಈ ಭಕ್ತರಿಂದ ಇನ್ನೂ ಅಧಿಕವಾಗಿ ತಿಳಿಯೋಣ, ಅವರಿಂದ ಕೇಳಿಸ್ಕೊಳ್ಳೋಣ. ಭಕ್ತರ ಮುಖ್ಯವಾದಂತಹ ಒಂದು ಆಸೆ ಭಗವಂತನ ಲೀಲೆಗಳನ್ನು ಶ್ರವಣ ಮಾಡುವಂತಹದ್ದು. ಇದೇ ಅವರಿಗೆ ಆನಂದ. ಭೌತಿಕ ಜನರಿಗೆ ತಮ್ಮ ಗುಣಗಾನವನ್ನು ಕೇಳಿಸಿಕೊಳ್ಳಬೇಕು ಅನ್ನುವಂತಹ ಅಪೇಕ್ಷೆ. ಅದರಿಂದ ಯಾರಾದರೂ ನಮ್ಮ ಗುಣಗಾನ ಮಾಡಿದ್ರೆ ಅಂಥವರ ಸಂಘ ಮಾಡಲಿಕ್ಕೆ ಬಯಸ್ತಾರೆ. ಶುದ್ಧವಾದ ಭಕ್ತರು ಭಗವಂತನ ಗುಣಗಾನವನ್ನು ಬಯಸ್ತಾರೆ, ಹಾಗೂ ತಮ್ಮಲ್ಲಿರುವಂಥ ದೋಷಗಳನ್ನು ಕೇಳಲಿಕ್ಕೆ ಬಯಸ್ತಾರೆ. ಭಕ್ತರು ಯಾವತ್ತೂ ಕೂಡ ತಮ್ಮಲ್ಲಿ ಸಕಲ ಒಳ್ಳೆಯ ಗುಣಗಳಿದೆ ಅಂತ ಅವರು ತಿಳ್ಕೊಳ್ಳೋದಿಲ್ಲ. ಅವರು ಅಂದ್ಕೋತಾರೆ ನನ್ನಲ್ಲಿ ಯಾವುದೇ ರೀತಿಯ ಒಳ್ಳೆಯ ಗುಣಗಳಿಲ್ಲ, ಆದ್ದರಿಂದ ಭಕ್ತರು ನನ್ನಲ್ಲಿರುವಂತಹ ಒಂದು ಕೆಟ್ಟ ಗುಣಗಳನ್ನು ತೋರಿಸಿ ನಾನು ಸರಿಪಡಿಸಬೇಕು ಅನ್ನೋಂತಹ ಅಪೇಕ್ಷೆ ಇಟ್ಕೋತಾರೆ. ಮನೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡೋದರಿಂದ ಯಾರೂ ನಮ್ಮಲ್ಲಿರೋ ದೋಷಗಳನ್ನು ತೋರಿಸ್ಕೊಡೋದಿಲ್ಲ. ನಾವು ಅಂದ್ಕೋತೀವಿ ನಾವೇನು ಮಹಾನ್ ಭಕ್ತರು ಅಂತ. ಅಗರಬತ್ತಿ ಹಚ್ತೀವಿ, ದೀಪ ಬೆಳಗ್ತೀವಿ, ಹೂವು ಹಾಕ್ಬಿಡ್ತೀವಿ, ಆಯಿತು ನನ್ನ ಭಕ್ತಿ ಆಯಿತು, ಸಾಧನೆ ಆಯಿತು, ನಾನು ಮಹಾನ್ ಭಕ್ತ ಅಂತ ನಾವು ಅಂದ್ಕೋತೀವಿ. ಭಗವಂತ ಆ ಥರ ಬಂದು ಹೇಳೋದಿಲ್ಲ. ಭಗವಂತ ಅಂದ್ಕೋತೆ ನಿನ್ಗೆ ಅಷ್ಟು ಅಹಂಕಾರ ಇದ್ದರೆ ನಾನು ಯಾಕೆ ಬರಬೇಕು ಅಂತ ಬರೋದಿಲ್ಲ. ಭಕ್ತರ ಸಂಘಕ್ಕೆ ಅಪೇಕ್ಷೆ ಪಡೆದೇ ಇರುವಂಥವನು ಅಹಂಕಾರಿ, ದುರಹಂಕಾರಿ. ಆದ್ದರಿಂದ ಒಬ್ಬನು ಆಧ್ಯಾತ್ಮಿಕ ಚಿಂತಕನಾಗಿರ್ಬೋದು, ಪೂಜೆ ಪಠಣ ಮಾಡ್ತಾ ಇರ್ಬೋದು, ಆದರೆ ಭಕ್ತರ ಸಂಘವನ್ನು ಅಪೇಕ್ಷೆ ಪಡೆದಿದ್ದರೆ ಭಗವಂತ ಅವನ ಮೇಲೆ ತನ್ನ ದೃಷ್ಟಿಯನ್ನು ಹಾಕೋದಿಲ್ಲ. ಆದ್ದರಿಂದಲೇ ಶುದ್ಧ ಭಕ್ತರು ಇದೇ ಪ್ರಯತ್ನ ಮಾಡ್ತಾರೆ. ಯಾರಾದರೂ ಶುದ್ಧ ಭಕ್ತರ ಸಂಘ ಸಿಕ್ಕಿದ್ರೆ ಭಗವಂತ ಶುದ್ಧ ಭಕ್ತರನ್ನು ನೋಡ್ತಾ ಇರ್ತಾನೆ. ಅಂಥ ಭಕ್ತರ ಸಂಘದಲ್ಲಿದ್ದಾಗ ಭಗವಂತ ಸ್ವಲ್ಪ ಕಣ್ಣು ಆ ಕಡೆ ಈ ಕಡೆ ಹಾಕಿದಾಗ ನಾನು ಕೂಡ ಕಾಣಿಸ್ಕೊತೀನಿ ಭಗವಂತನಿಗೆ ಅನ್ನುವ ಇಚ್ಛೆಯನ್ನು ಅವರು ಪಡಿತಾರೆ. ನಮ್ಮ ಮಂದಿರಕ್ಕೆ ಬರುವಂಥ ಉದ್ದೇಶ ಆ ಭಕ್ತರ ಸಂಘದಲ್ಲಿ ಭಗವಂತ ತನ್ನ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೇನೂ ಕೂಡ ಹಾಕುತ್ತಾನೆ ಅಂತ ಉದ್ದೇಶದಿಂದ ಭಕ್ತರು ಮಂದಿರಕ್ಕೆ ಬರಬೇಕು. ಹೌದು, ಭಗವಂತ ಎಲ್ಲ ಕಡೆ ಇದ್ದಾನೆ, ಆದರೂ ಮಂದಿರದಲ್ಲಿ ಭಕ್ತರು ಸೇರ್ತಾರೆ. ವಿಷ್ಣು ಪುರಾಣದಲ್ಲಿ ಭಗವಂತ ಹೇಳ್ತಾನೆ ನಾರದ ಮುನಿಗಳಿಗೆ, ನಾಹಂ ತಿಷ್ಠಾಮಿ ವೈಕುಂಠೆ ನಾ ಯೋಗಿನೋ ಹೃದಯೇಶುವ ಯತ್ರ ಗಾಯಂತಿ ಮದ್ಭಕ್ತಃ ತತ್ರ ತಿಷ್ಠಾಮಿ ನಾರದ. ನಾನು ಎಲ್ಲೋ ಹಿಮಾಲಯದಲ್ಲಿ ಒಬ್ಬಂಟಿಯಾಗಿ ಧ್ಯಾನ ಯೋಗ ಮಾಡಿಕೊಂಡು ಜನರು ಕೂತಿರ್ತಾರೆ. ಹಿಮಾಲಯದ ಪರ್ವತದ ಮೇಲೆ ನಿರ್ವಸ್ತ್ರರಾಗಿ ಅಥವಾ ಸಮುದ್ರದ ಒಳಗಡೆ ಉಸಿರಾಡ್ತಾ ತಪಸ್ಸೆ ಮಾಡ್ತಾ ಇರುವಂಥವರು. ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ, ಶ್ರೀ ಗೌರ್ನಾಥ ಹಾಯ್ ಕಿ. ಅಥವಾ ನಾಮತಿಷ್ಠಾಮಿ ವೈಕುಂಠದಲ್ಲೂ ಕೂಡ ಇರೋದಿಲ್ಲ. ಆದರೆ ಎಲ್ಲಿರ್ತೀನಿ? ಯತ್ರ ಗಾಯಂತಿ ಮದ್ಭಕ್ತಃ, ನನ್ನ ಭಕ್ತಾದಿಗಳು. ನನ್ನ ಭಕ್ತ ಅಂತ ಹೇಳಿಲ್ಲ ಅಲ್ಲಿ, ಮದ್ಭಕ್ತಾಹ ಅಂದರೆ ಭಕ್ತಾದಿಗಳು, ಅನೇಕ ಭಕ್ತರು ಸೇರಿ ಜೊತೆಗೂಡಿ ಒಗ್ಗಟ್ಟಾಗಿ
ಒಂದೇ ಭಾವನೆಯಿಂದ ಭಗವಂತನ ಧ್ಯಾನ ಮಾಡ್ತಾರೆ, ಜಪ ಮಾಡ್ತಾರೆ, ಕೀರ್ತನೆ ಮಾಡ್ತಾರೆ, ಅವನ ಲೀಲೆಗಳನ್ನು ಚರ್ಚೆ ಮಾಡ್ತಾರೆ. ಭಗವಂತ ಅಲ್ಲಿ ಉಪಸ್ಥಿತರಿರ್ತಾರೆ, ಅಲ್ಲಿರೋ ಜನರಿಗೆ ಕೃಪೆಯನ್ನು ತೋರಿಸ್ತಾನೆ. ಆದ್ದರಿಂದ ಭಕ್ತರ ಸಂಘ ಮಾಡಲಿಕ್ಕೆ ಮಂದಿರಕ್ಕೆ ಬರಬೇಕು. ಇದಕ್ಕೆ ಈ ಶಾಸ್ತ್ರಗಳು ಪ್ರಮಾಣ. ಹಾಗೂ ಈ ಶ್ಲೋಕದಲ್ಲಿ ಸ್ವಯಂ ಭಗವಂತನೇ ಹೇಳ್ತಾ ಇದ್ದಾನೆ, ಆ ಭಕ್ತರ ಸಂಘದಲ್ಲಿರುವಂತಹ ವ್ಯಕ್ತಿ ಯಾರೇ ಇರಲಿ, ಮನುಷ್ಯರಿರ್ಬೋದು, ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ದೇವಾನುದೇವತೆಗಳಿರ್ಬೋದು, ದೇವಾನುದೇವತೆಗಳಿಗೂ ಕೂಡ ಭಕ್ತರ ಸಂಘ ಇದ್ದರೆ ಮಾತ್ರ ಅವ್ರಿಗೆ ಮೋಕ್ಷ. ದೇವಾನುದೇವತೆಗಳ ಪದವಿ ಪೂರ್ವದಲ್ಲಿ ಅನೇಕ ಪುಣ್ಯ ಕಾರ್ಯಗಳು ಮಾಡೋದರಿಂದ, ಅಶ್ವಮೇಧ ಯಜ್ಞ, ರಾಜಸೂಯ ಯಜ್ಞ, ಇನ್ನು ಅನೇಕ ತಪಸ್ಸುಗಳನ್ನು ಮಾಡೋದರಿಂದ ಒಬ್ಬನು ದೇವತೆಗಳ ಪದವಿ ಅನ್ನೋದು ಸಿಗುತ್ತೆ. ಬ್ರಹ್ಮ, ಇಂದ್ರ, ಚಂದ್ರ, ಅನೇಕ 33 ಕೋಟಿ ದೇವತೆಗಳ ಪದವಿಗಳು ಇದೆಲ್ಲ ಒಬ್ಬ ಜೀವಾತ್ಮಕ್ಕೆ ಸಿಗುತ್ತೆ. ಆದರೆ ಅಂಥವರು ಕೂಡ ಮೋಕ್ಷವನ್ನು ಪಡಿಬೇಕು ಅಂತ ಹೇಳಿದ್ರೆ ಅವರು ಕೂಡ ಶುದ್ಧವಾದ ಭಕ್ತರ ಸಂಘ ಅನ್ನೋದು ಮಾಡಬೇಕು. ಸೊ ಹೀಗೆ ಈ ಒಂದು ಜ್ಞಾನವನ್ನು ಯಥಾರೂಪವಾಗಿ ಶ್ರೀಲ ಭಕ್ತಿ ಸಿದ್ಧಾಂತ ಶೆಟ್ಟಿ ಠಾಕೂರ ಪ್ರಚಾರ ಮಾಡ್ತಾಯಿದ್ರು. ಆದರೆ ಕೆಲವು ಜನ ಜಾತಿ ಬ್ರಾಹ್ಮಣರು ಅಂದರೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರೇ ನಮಗೆ ಮೋಕ್ಷ, ಅನ್ಯರಿಗೆ ಮೋಕ್ಷ ಸಿಗೋದಿಲ್ಲ. ಜಾತಿ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರೆ ಮಾತ್ರ ಭಗವಂತನಿಗೆ ಪ್ರಿಯವಾದಂಥವರು. ಅನ್ಯರು ಅವರು ತಪಸ್ಯ ಮಾಡಿ, ವ್ರತಗಳು ಮಾಡಿ, ಮುಂದೆ ಅವರು ಬ್ರಾಹ್ಮಣರಾಗಿ ಹುಟ್ಟಿದ್ರೆ ಮಾತ್ರ ಮೋಕ್ಷ ಸಿಗುವಂಥದ್ದು ಅನ್ನುವಂಥ ಹೇಳಿಕೆ ಮಾಡ್ತಾರೆ. ಆದರೆ ಶಾಸ್ತ್ರ ಹಾಗೂ ಸ್ವಯಂ ಭಗವಂತ ಇದನ್ನು ವಿರೋಧಿಸ್ತಾರೆ ಹಾಗೂ ಹೇಳ್ತಾ ಇದ್ದಾರೆ, ಯಾರೇ ಇರಲಿ, ಎಂತಹ ಜಾತಿಯವನಿರಲಿ, ಎಂಥ ಭಾಷೆಯವನಿರಲಿ, ಅವನು ಭಾರತೀಯನಿರಲಿ, ಅಮೆರಿಕನಿರಲಿ, ಜಪಾನವನಿರಲಿ, ಅಥವಾ ನಾಯಿ ತಿನ್ನುವಂಥ ಚಂಡಾಲನಿರಲಿ, ಅದಕ್ಕಿಂತ ನೀಚ ವ್ಯಕ್ತಿಯೂ ಕೂಡ ಇರಲಿ, ಆದರೆ ಅವನು ಭಗವಂತನ ಭಕ್ತಿ ಅನ್ನೋದು ಮಾಡಿದ್ರೆ, ಭಕ್ತರ ಸಂಘದಲ್ಲಿ ಮಾಡಿದ್ರೆ ಅಂಥವನು ಕೂಡ ನನ್ನನ್ನು ಪಡೆಯಬಹುದು. ಆದರೆ ಇದನ್ನು ಅನೇಕರು ವಿರೋಧ ಮಾಡಿದ್ರು. ಶ್ರೀ ಭಕ್ತಿಸಿಂಹ ಠಾಕೂರ ಈ ಪ್ರಚಾರ ಮಾಡ್ತಾ ಯಾತ್ರೆಗಳನ್ನು ಕರ್ಕೊಂಡು ಹೋಗ್ತಾಯಿದ್ರು, ಬೇರೆ ಬೇರೆ ಜಾಗಗಳಿಂದ ಬೃಂದಾವನಕ್ಕೆ ಹೋಗ್ತಾಯಿದ್ರು. ಅದರಿಂದ ಜಾತಿ ಬ್ರಾಹ್ಮಣರು ಇವರು ನಗರ ಕೀರ್ತನೆ ಮಾಡ್ತಾ ಹೋಗ್ತಾಯಿದ್ರೆ ಅವರು ಬಂಡಿ ಕಲ್ಲುಗಳು ತೊಗೊಂಡು ಹೊಡಿತಾಯಿದ್ರು, ಬಿಸಾಕ್ತಾಯಿದ್ರು. ಇಂತಹ ಕ್ರೂರವಾದಂತಹ ಸನ್ನಿವೇಶಗಳು ಭಕ್ತರು ಎದುರಿಸಬೇಕಾಗತ್ತೆ. ಯಾರಿಂದ? ಸ್ವತಃ ತಾವು ಹಿಂದೂಗಳು ಅನ್ನುವಂಥ ಜನರಿಂದ. ಇವತ್ತಿನ ದಿವಸ ವಾರ್ತೆಗಳಲ್ಲಿ ನೋಡ್ತಾ ಇದ್ದೀವಿ, ಬೇರೆ ಜಾತಿಯವರು ಹೀಗೆ ಹಿಂದೂಗಳ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಅದೇ ಶಾಸ್ತ್ರಗಳು ಓದಿದಾಗ, ಪುರಾಣಗಳನ್ನು ಓದಿದಾಗ ಹಿಂದೂಗಳ ಒಳಗಡೆನೇ ಇದೆಲ್ಲ ಇದೆ. ಯಾಕೆಂದರೆ ಹಿಂದೂ ಅನ್ನೋದೇ ಒಂದು ಶಬ್ದ, ಇದು ಭೌತಿಕವಾದ ಶಬ್ದ, ಇತ್ತೀಚೆಗೆ ಬಂದಂತಹ ಶಬ್ದ. ಶಾಸ್ತ್ರದಲ್ಲೂ ಕೂಡ ಹಿಂದೂಗಳು ಅಂತಿಲ್ಲ. ಭಗವಂತನೂ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಬೇಕಾದ್ರೆ ಅಲ್ಲಿ ತತ್ವಗಳನ್ನು ಹೇಳ್ತಾ ಇದ್ದಾರೆ, ಯಾರು ಏನೇನು ಪಾಲನೆ ಮಾಡ್ತಾಯಿದ್ದಾರೆ. ಒಬ್ಬ ಧ್ಯಾನ ಯೋಗ ಮಾಡ್ತಾಯಿದ್ದಾನೆ, ಒಬ್ಬ ಜ್ಞಾನಯೋಗಿ ಆಗಿದ್ದಾನೆ, ಒಬ್ಬ ಕರ್ಮಯೋಗಿ ಆಗಿದ್ದಾನೆ, ಒಬ್ಬ ನಿರಾಕಾರವಾದಿ ಆಗಿದ್ದಾನೆ, ಶೂನ್ಯವಾದಿ ಆಗಿದ್ದಾನೆ. ತತ್ವಗಳು ಯಾವ ಭಾವನೆಯಿಂದ ಆರಾಧನೆ ಮಾಡ್ತಾ ಇದ್ದಾನೆ, ಏನು ಚಿಂತನೆ ಇದೆ, ಅದು ಭಗವಂತನೇ ಇಲ್ಲ, ನಾಸ್ತಿಕ, ಭಗವಂತ ಒಂದು ಜ್ಯೋತಿ, ಇನ್ನು ನಿರಾಕಾರವಾದಿ, ಭಗವಂತನ ಹತ್ರ ಹೋದರೆ ನನಗೇನೆಲ್ಲೋ ಸಿಗುತ್ತೆ, ಫಲಗಳು ಸಿಗುತ್ತೆ, ಕರ್ಮಿ. ಸೊ ಭಗವಂತನ ನನಗೆ ಈ ಜಗತ್ತು ಬೇಡ, ನಾನು ಕೇವಲ ಪರಮಾತ್ಮನ ಚಿಂತನೆ ಮಾಡ್ತೀನಿ, ಧ್ಯಾನ ಯೋಗಿ. ಸೊ ಹೀಗೆ ಭಗವಂತ ಯಾವ ರೀತಿ ವಿಚಾರಗಳನ್ನು ಒಬ್ಬ ವ್ಯಕ್ತಿ ಅಳವಡಿಸ್ಕೋತಾ ಇದ್ದಾನೆ, ಆಧ್ಯಾತ್ಮಿಕ ವಿಷಯಗಳು, ಅದರ ಪ್ರಕಾರ ವಿಭಾಗಗಳನ್ನು ಮಾಡಲಾಗಿದೆ. ಆದ್ದರಿಂದ ಇತಿಹಾಸದಲ್ಲಿ ನೋಡಿದಾಗ ಅನೇಕ ಅಸುರರು ಕೂಡ, ರಾವಣ, ಹಿರಣ್ಯಕಶಿಪು, ಇವರು ಯಾರು ಮುಸ್ಲಿಂ ಪಂಥದವರಲ್ಲ, ಕ್ರಿಶ್ಚಿಯನ್ ಪಂಥದವರಲ್ಲ. ಯಾರನ್ನು ಧ್ಯಾನ ಮಾಡಿದವರೆಲ್ಲ ಅನೇಕ ದೇವಾನುದೇವತೆಗಳ ಉಪಾಸಕರು. ದೇವಾನುದೇವತೆಗಳ ಉಪಾಸಕರು ಅಹಂಕಾರಿಗಳಾಗಿ ಅನೇಕ ಭೌತಿಕ ಶಕ್ತಿಗಳನ್ನು ಪಡ್ಕೊಂಡು ಹರಿಗೆ ಭಕ್ತಿಗೆ ವಿರೋಧವಾಗಿ ನಿಂತಹ ವ್ಯಕ್ತಿ. ಎಲ್ಲ ಅಧಿಕೃತವಾದ ಶಾಸ್ತ್ರಗಳು, ಅದು ವೇದಗಳಿರಲಿ, ಬೈಬಲ್ ಇರಲಿ, ಕುರಾನ್ ಇರಲಿ, ಹೇಳುವುದು ಒಬ್ಬನೇ ಭಗವಂತ. ಆ ಒಬ್ಬ ಭಗವಂತ ಯಾರು? ಆ ಭಗವದ್ಗೀತೆಯನ್ನು ಹೇಳಿದಂಥವನು.
ಅದಕ್ಕೆ ಆ ಗ್ರಂಥದ ಹೆಸರು ಭಗವದ್ಗೀತಾ ಅಂತ. ಕೃಷ್ಣ ಗೀತಾ ಅಂತ ಹೇಳಲಿಲ್ಲ, ಭಗವದ್ಗೀತಾ. ಅಲ್ಲಿ ಶ್ರೀ ಪ್ರಭುಪಾದರು ಹೇಳ್ತಾರೆ ಭಗವದ್ಗೀತೆ ಅಂತ ಯಾಕೆ ಹೇಳಿದ್ರು, ಭಗವಂತ ಹೇಳ್ದಂಥದ್ದು. ಆ ಭಗವಂತ ಯಾರು? ಕೃಷ್ಣ. ಸೊ ಹೇಗೆ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿ ಅಂತ ಇರ್ತಾನೆ. ಸೊ ಪ್ರಧಾನಮಂತ್ರಿ ಅದು ಸಹಜವಾದಂಥ ಹೆಸರು, ಪ್ರಧಾನಮಂತ್ರಿಗೊಂದು ಹೆಸರು ಕೂಡ ಇರುತ್ತೆ. ಹಾಗೆಯೇ ಭಗವಂತ, ಆ ಭಗವಂತ ಯಾರು? ಕೃಷ್ಣ. ಏಕೋ ದೇವಂ ದೇವಕಿ ಪುತ್ರ ಏವ. ಹೀಗೆ ಆಚಾರ್ಯರು, ಶಾಸ್ತ್ರಗಳು ಸಮರ್ಥನೆ ಕೊಡ್ತಾ ಇದೆ. ಭಗವಂತ ಕೃಷ್ಣ, ಅವನ ಭಕ್ತಿ ಮಾಡೋದರಿಂದ, ಅವನ ಅವನ ಪೂಜೆ ಮಾಡೋದರಿಂದ, ಅವನ ಶುದ್ಧವಾದ ಭಕ್ತರ ಸಂಘ ಮಾಡೋದರಿಂದ, ಶುದ್ಧವಾದ ಭಕ್ತರು ಅಂದರೆ ಅಧಿಕೃತವಾದಂತಹ ಗುರುಗಳು, ಗುರು ಪರಂಪರೆಯಲ್ಲಿ ಬರ್ತಾ ಇರುವಂತಹ ಆಚಾರ್ಯರು, ಗುರುಗಳು, ಅವರ ಸಂಘದಿಂದ ನಮಗೆ ಭಗವಂತ ಅನ್ನೋದು ಪ್ರಾಪ್ತಿಯಾಗ್ತಾರೆ. ಆದರೆ ಇಂತಹ ಜನರು ಕೂಡ ಯಾರು ಜಾತಿ ನಮ್ಮದು ಜಾತಿನೇ ಶ್ರೇಷ್ಠ ಅಥವಾ ನಮ್ಮ ಪದವಿಗಳೇ ಶ್ರೇಷ್ಠ, ವರ್ಣಾಶ್ರಮ ಧರ್ಮ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಕೆಲವೊಮ್ಮೆ ಈ ಗುಣಗಳ ಪ್ರಭಾವದಿಂದ, ಇಲ್ಲಿ ಹೇಳ್ತಾರೆ ಗುಣಗಳ ಪ್ರಭಾವ, ಈ ಭೌತಿಕ ಜಗತ್ತಿನಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳಿಂದ ಆ ವ್ಯಕ್ತಿ ಅವನು ಅಹಂಕಾರನಾಗ್ತಾನೆ. ತಾಮಸಿಕ ಗುಣದವನು ಅಹಂಕಾರ ಆಗ್ಬೋದು, ಸಾತ್ವಿಕ ಗುಣದಲ್ಲೂ ಕೂಡ ಅವನು ಸಾತ್ವಿಕ ಅಂತೇಳಿ ಅಹಂಕಾರವನ್ನು ಹೊಂದಬಹುದು. ಯಾರು ಅಹಂಕಾರಿತರಾಗ್ತಾರೆ ಅಂಥವರಿಗೆ ಭಗವಂತ ಯಾವತ್ತೂ ಕೂಡ ಪ್ರಾಪ್ತಿಯಾಗೋದಿಲ್ಲ. ಅದನ್ನು ಚೈತನ್ಯ ಮಹಾಪ್ರಭು ಶಿಕ್ಷಾಷ್ಟಕವನ್ನು ಹೇಳಿದ್ದಾರೆ. ತೃಣಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಹರಿಭಕ್ತಿ ಮಾಡಬೇಕು, ಹರಿಭಕ್ತರ ಸಂಘ ಮಾಡಬೇಕು ಅಂದರೆ ಯಾವ ಭಾವನೆಯಿಂದ? ತೃಣಾದಪಿ ಸುನೀಚೇನ, ಹುಲ್ಲಿನ ಹಾಗೆ ನಮ್ರ ಭಾವನೆ ಹಾಗೂ ಮರದ ಹಾಗೆ ಸಹನಶೀಲತೆ ಅಂತ ಹೊಂದಿರೋಂಥ ಜನರು ಭಕ್ತಿಯನ್ನು ಮಾಡಿದಾಗ ಅಂಥವರಿಗೆ ಭಗವಂತ ಒಲಿತಾನೆ. ಸೊ ಹೀಗೆ ಶಾಸ್ತ್ರಗಳಲ್ಲಿ ಅನೇಕ ಉದಾಹರಣೆಗಳು, ಇಲ್ಲಿ ಭಗವಂತನೂ ಕೂಡ ನಾನಾ ಜನರ ಉದಾಹರಣೆಗಳನ್ನು ಕೊಡ್ತಾರೆ. ಇವರೆಲ್ಲ ಯಾರೇ ಇರಲಿ, ನನ್ನ ಸಂಘ, ಭಕ್ತರ ಸಂಘ ಮಾಡೋದರಿಂದ ನನ್ನ ಕೃಪೆ ಅನ್ನೋದು ಅವರಿಗೆ ಪ್ರಾಪ್ತಿಯಾಗುತ್ತೆ. ಒಮ್ಮೆ ಜನಕ ಮಹಾರಾಜ ದೊಡ್ಡ ಸಭೆ ಕರೀತಾನೆ. ದೊಡ್ಡ ಸಭೆ ಕರೆದುಬಿಟ್ಟು ಅವ್ರಿಗೇನೋ ಪ್ರಶ್ನೆ ಇರುತ್ತೆ, ಆ ಪ್ರಶ್ನೆಗೆ ಉತ್ತರ ಬೇಕು ಅಂಥೇಳಿ ಒಂದು ಪ್ರಶ್ನೆನ ಹಾಕಿರ್ತಾರೆ. ಅದರಿಂದ ರಾಜ್ಯದಲ್ಲಿ ಯಾರೇ ಇರಲಿ, ಯಾರಾದರೂ ಬಂದು ಕೂಡ ಇದಕ್ಕೆ ಉತ್ತರ ಕೊಡ್ಬೋದು ಅಂತ. ಅನೇಕ ಮಹಾನ್ ಪಂಡಿತರು ಬಂದಿರ್ತಾರೆ. ಮತ್ತು ಅಲ್ಲಿ ಒಬ್ಬರು ಅಷ್ಟವಕ್ರ ಮುನಿಗಳು ಕೂಡ ಬರ್ತಾರೆ. ಅಷ್ಟವಕ್ರ ಯಾಕೆಂತ ಹೇಳಿದರೆ ಅವರ ದೇಹ 8 ಜಾಗಗಳಲ್ಲಿ ಬಗ್ಗಿಬಿಟ್ಟಿತ್ತು. ಅವರು ನೆಟ್ಟಿಗೆ ನಿಂತ್ಕೊಂಡು ಬರ್ತಾ ಇಲ್ಲ, ಅದು ಬಗ್ಗಿಬಿಟ್ಟಿತ್ತು. ತಲೆ ಬಗ್ಗಿಸಿ, ಬೆನ್ನು ಬಗ್ಗಿ, ಅಂಗಾಂಗಳೆಲ್ಲ ಬಗ್ಗಿತ್ತು. ಅವರು ಕೂಡ ಅವರು ಮಹಾ ತಪಸ್ವಿಗಳು, ಮಹಾಜ್ಞಾನಿಗಳಾಗಿದ್ದರು. ಆದರೆ ಯಾವಾಗ ಅವರು ಪ್ರವೇಶ ಮಾಡ್ತಾರೆ, ಎಲ್ಲ ಜನರು ನೋಡಿ ನಗಕ್ಕೆ ಶುರು ಮಾಡ್ತಾರೆ. ಈ ವ್ಯಕ್ತಿ ಶಾಸ್ತ್ರಗಳ ಬಗ್ಗೆ ಏನು ಇವನಿಗೆ ತಿಳಿದಿದೆ, ಅವನ ಮೈ ಹಿಂಗೆ ಬಗ್ಗಿದೆ, ಒಂಥರ ಕುರೂಪವಾದಂತಹ ದೇಹ ಇದೆ, ಇಂಥವನಿಗೆ ಜ್ಞಾನ ಹೆಂಗೆ ಸಿಗ್ಲಿಕ್ಕೆ ಸಾಧ್ಯ ಅನ್ನೋಂತಹ ಚಿಂತನೆಯಿಂದ ನಕ್ಕಿದ್ರು. ಆಗ ಅಷ್ಟಾವಕ್ರ ಮುನಿಗಳು ಆ ಸಭೆಯಿಂದ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಮಹಾರಾಜನಿಗೊಂದು ಮಾತು ಹೇಳ್ತಾರೆ, ಜನಕ ಮಹಾರಾಜನಿಗೆ, ಹೇ ಮಹಾರಾಜ, ನಾನು ಅಂದ್ಕೊಂಡಿದ್ದೆ ಇದು ಯಾವುದೋ ಜ್ಞಾನಿಗಳ ಸಭೆ ಕರೆದಿದ್ದೀರಾ, ನಾನು ಏನೋ ಜ್ಞಾನ ತಿಳ್ಕೊಳ್ಳೋಣ ಅಂತ ನಾನು ಬಂದಿದ್ದೆ. ಆದರೆ ಇಲ್ಲಿ ನೋಡಿದ್ರೆ ಇದು ಚಮ್ಮಾರರ ಸಭೆ. ಚಮ್ಮಾರ ಚಪ್ಪಲಿ ಹೊಲಿಯೋನಿಗೇನು ಬುದ್ಧಿ ಇರುತ್ತೆ. ಸೊ ಈ ಎಲ್ಲ ಜನ ನನ್ನ ದೇಹವನ್ನು ನೋಡಿ ಇವನಿಗೆ ಜ್ಞಾನ ಇದೆ ಅಂತ ತಿಳ್ಕೊತಾ ಇದ್ದಾರೆ. ಇದು ಚಮ್ಮಾರ ಅವನಿಗೆ ಏನು ಬುದ್ಧಿ, ಅವನಿಗೆ ಎಲ್ಲ ಚರ್ಮಗಳನ್ನ ನೋಡ್ತಾನೆ, ಯಾವ ಚರ್ಮ ಚಪ್ಪಲಿ ಮಾಡಲಿಕ್ಕೆ ಸೂಕ್ತವಾಗಿದೆ ಅಂತ ನೋಡ್ಕೊಂಡು ಚಪ್ಪಲಿ ಮಾಡ್ತಾನೆ. ಸೊ ಹಾಗೆಯೇ ಈ ಜನ ನನ್ನ ದೇಹವನ್ನು ನೋಡ್ಕೊಳ್ತಾ ನನ್ನ ನಿಂದನೆ ಮಾಡ್ತಾ ಇದ್ದಾರೆ. ಇಂಥ ಸಭೆ ನಾನು ಇರೋದಿಲ್ಲ ಅಂಥೇಳಿ ಹೋಗ್ತಾರೆ. ಕ್ರಮೇಣವಾಗಿ ಅವರು ಕ್ಷಮಾಪಣೆ ಕೇಳಿ ಅವರು ಮತ್ತೆ ಸ್ವಾಗತ ಮಾಡಿ ಅವರಿಂದ ಉಪದೇಶಗಳನ್ನು ಪಡ್ಕೋತಾರೆ. ಅದು ಹೇಳ್ತಾ ಇರುವಂಥದ್ದು, ಭಗವಂತ ನಮ್ಮ ದೇಹವನ್ನು ನೋಡಿ ಆಕರ್ಷಿತವಾಗೋದಿಲ್ಲ. ನಾವು ಸುಂದರವಾಗಿರ್ಬೋದು, ಈ ಜಾತಿಯಿಂದ ಇರ್ಬೋದು, ಆಭರಣಗಳು ಹಾಕಿರ್ಬೋದು. ಅಂದರೆ ಭಗವಂತ ನೋಡುವಂಥದ್ದು ಭಾವಗ್ರಾಹಿ ಜನಾರ್ದನ, ಒಳಗಿರುವಂತಹ ವ್ಯಕ್ತಿಯ ಗುಣ ಏನಿದೆ ಅದನ್ನು ಭಗವಂತ ಗಮನಿಸ್ತಾನೆ. ಕೃಷ್ಣ ಲೀಲೆಯಲ್ಲೂ ಕೂಡ ಕುಬ್ಜ ಅವಳು ತುಂಬ ಕುರುಪಳಾಗಿದ್ದು, ಮೈ ಕೂಡ ಬೆನ್ಬಿಟ್ಟಿತ್ತು, ಗೂನು ಬೆನ್ನಿತ್ತು, ಅವಳಿಗೆ ತಲೆ ಎತ್ತಿ ನೋಡೋಕ್ಕಾಗ್ತಾ ಇರಲಿಲ್ಲ. ಕಂಸನ ಸೇವೆ ಮಾಡ್ತಾಯಿತ್ತು, ಪ್ರತಿ ದಿವಸ ಹೋಗಿ ಕಂಸನಿಗೆ ಚಂದನ ಹಚ್ತಾಯಿತ್ತು. ಕೃಷ್ಣ ಮಥುರಾಗೆ ಬಂದಿರ್ತಾನೆ. ಕಂಸ ಆಹ್ವಾನ ಮಾಡಿದಾಗ ಆ ಕುಬ್ಜೆ ಚಂದನ ತಗೊಂಡು ಹೋಗ್ತಾ ಇರ್ತಾಳೆ. ಕೃಷ್ಣ ಹೇಳ್ತಾನೆ, ನನ್ನ ಮೈಗೂ ಈ ಚಂದನ ಹಚ್ಚು ಅಂತ. ಕುಬ್ಜ
ಆ ಭಕ್ತಿಯಿಂದ ಕೃಷ್ಣನ ಮೈಗೆ ಚಂದನವನ್ನು ಹಚ್ತಾಳೆ. ಆ ಸ್ವಲ್ಪ ಸೇವೆ ಮಾಡಿರೋ ಕಾರಣ ಕೃಷ್ಣ ಅವಳ ಕಾಲ ಮೇಲೆ ತನ್ನ ಹೆಬ್ಬೆಟ್ಟನ್ನು ಇಟ್ಟು ತನ್ನ ಬಲಗೈಯಿಂದ ಅವಳ ಕೆನ್ನೆ ಗಲ್ಲವನ್ನು ಇಟ್ಟು ಹಿಂಗೆ ಎಳಿತಾನೆ. ಹೇಳಿದ ತಕ್ಷಣ ಅತ್ಯಂತ ಸುಂದರವಾದಂಥ ಸ್ತ್ರೀಯಾಗಿ ಅವಳು ಬದಲಾಗ್ತಾಳೆ. ಸೊ ಕೃಷ್ಣ ಎಂಥವನೂ ಕೂಡ ಎಂತಹ ರೂಪ ಕೂಡ ಅವನು ಕೊಡ್ಬೋದು, ಅತ್ಯಂತ ಸುಂದರವಾದ ರೂಪ ಅವನು ನೀಡಬಹುದು. ಆದರೆ ನಮಗೆ ಕಾಣುವಂಥದ್ದು ಕೇವಲ ದೇಹ. ಅವೇನು ಕೂಡ ದೇಹವನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಭಗವಂತ ಎಲ್ಲರಿಗೂ ಕೂಡ ಎಂತಹ ಶರೀರವನ್ನು ಕೂಡ ಕೊಡುವಂಥ ಶಕ್ತಿ ಅವನಿಗಿದೆ. ಆದರೆ ಅವನೇನು ಅಪೇಕ್ಷೆ ಪಡ್ತಾನೆ, ಆ ಜೀವಾತ್ಮ ಯಾವ ಭಾವನೆಯಿಂದ ನನ್ನ ಸೇವೆ ಮಾಡ್ತಾನೆ. ಯಾವಾಗ ಭಗವಂತನ ಸೇವೆ ತೊಡಗ್ತೀವಿ, ಭಗವಂತ ಆ ಜೀವದಿಂದ ಸಂತೃಪ್ತನಾಗ್ತಾನೆ. ಅದರಿಂದನೇ ಭಗವದ್ಗೀತೆಯಲ್ಲಿ ಭಗವಂತ ಉಪದೇಶ ಕೊಡ್ತಾ ಇರೋಂಥದ್ದು, ಮನ್ಮನಾಹಿ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಸೊ ಹೇ ಜೀವಾತ್ಮ, ನನ್ನಿಂದ ದೂರ ಆಗಿರೋ ಕಾರಣ, ನನ್ನ ಸೇವೆ ಮಾಡದೇ ಇರೋ ಕಾರಣ, ನನ್ನ ಮೇಲೆ ಅಸೂಯೆ ಪಡ್ತಾ ಇರೋ ಕಾರಣ ನೀವು ಕಷ್ಟಪಡ್ತಾ ಇದ್ದೀರ. ಭಗವಂತ ಕಷ್ಟಪಡ್ತಾ ಇಲ್ಲ. ನಾವು ದೂರ ಬಂದುಬಿಟ್ರೆ ಭಗವಂತನಿಗೆ ಏನೇನೂ ವ್ಯತ್ಯಾಸ ಆಗೋದಿಲ್ಲ. ಯಾಕಂದರೆ ವೈಕುಂಠ ಲೋಕದಲ್ಲಿ ನಮ್ಮ ಈ ಭೌತಿಕ ಜಗತ್ತಿಗಿಂತ ಅಧಿಕವಾಗಿ ಕೋಟ್ಯಾಧಿಪಟ್ಟು ಜಾಸ್ತಿ ಶುದ್ಧವಾದ ಭಕ್ತರಿದ್ದಾರೆ. ಅವರು ಶುದ್ಧವಾದ ಭಕ್ತಿಯಿಂದ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ. ಭಗವಂತನಿಗೆ ನಾವು ಬಂದು ಬಿಟ್ಟಿರೋದ್ರಿಂದ ಅವನಿಗೇನೂ ಕೂಡ ವ್ಯತ್ಯಾಸ ಆಗೋದಿಲ್ಲ. ಆದರೂ ನಾವೆಲ್ಲರೂ ಕೂಡ ಭಗವಂತನ ಅಂಶಗಳು. ಭಗವಂತನಿಗೆ ನಮ್ಮ ಮೇಲೆ ಪ್ರೀತಿ ಇದೆ. ನಮಗೆ ಅವನ ಮೇಲೆ ಪ್ರೀತಿ ಇಲ್ದಿದ್ರೂ ಕೂಡ ಭಗವಂತ ನಮ್ಮ ಮೇಲೆ ಪ್ರೀತಿಸ್ತಾನೆ. ಆದ್ದರಿಂದ ಬಾರಿ ಬಾರಿ ಬರ್ತಾನೆ, ಶುದ್ಧವಾದ ಭಕ್ತನ ಕಳಿಸ್ತಾನೆ ಹಾಗೂ ಎಚ್ಚರಗೊಳಿಸ್ತಾನೆ. ಹೇ ಜೀವಾತ್ಮ, ದಯವಿಟ್ಟು ವಾಪಸ್ ನನ್ನ ಹತ್ರ ಬಾ. ಇದೇ ಸಕಲ ಶಾಸ್ತ್ರಗಳ ಸಂದೇಶ, ವೇದಗಳ ಪಠಣ, ಸಕಲ ವ್ರತಗಳು, ತಪಸ್ಯೆಗಳು ಮಾಡ್ತಿದ್ದ ಉದ್ದೇಶ ಇಷ್ಟೇ. ನಾವು ವಾಪಸ್ ಭಗವಂತನ ಧಾಮಕ್ಕೆ ಹೋಗಬೇಕು. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ದಾಸರು ಹಾಡಿರುವಂಥದ್ದು. ನಾವು ವಾಪಸ್ ನಮ್ಮ ಮನೆಗೆ ಹೋಗಬೇಕು. ಮನೆಗೆ ಹೋಗಬೇಕು ಅಂತ ಹೇಳಿದ್ರೆ ಭಕ್ತರ ಸಂಘದಲ್ಲಿ ಇರಬೇಕು. ಅದರಿಂದ ಈ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಯಾವುದೇ ರೀತಿಯ ಅಡಚಣೆ ನಮ್ಮನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ, ಯಾವ ವ್ಯಕ್ತಿ ಕೃಷ್ಣನ ಪಾದ ಪದ್ಮಗಳ ಆಶ್ರಯ ಪಡ್ಕೋತಾನೆ, ಆ ಪಾದ ಪದ್ಮ ಅವನಿಗೆಲ್ಲ ರೀತಿಯ ರಕ್ಷಣೆ ಕೊಡುತ್ತೆ. ಭಗವಂತ ಕೃಷ್ಣನ ಪಾದಗಳಲ್ಲಿ ಅನೇಕ ಚಿಹ್ನೆಗಳಿದೆ. ಅದರಲ್ಲಿ ಒಂದು ಚಿಹ್ನೆ ವಜ್ರಾಯುಧ. ಸೊ ವಜ್ರಾಯುಧ ತುಂಬ ಬಲಿಷ್ಠವಾದಂತಹ ಆಯುಧ. ಯಾರಾದರೂ ಭಕ್ತರಿಗೆ ಅಡಚಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಭಗವಂತನ ಪಾದಗಳ ಒಂದು ಏಟು ಸಾಕು, ಅವರನ್ನು ನಾಶ ಮಾಡುವಂಥ ಶಕ್ತಿ ಇದೆ. ಶ್ರೀ ಚೈತನ್ಯ ಮಹಾಪ್ರಭು ಜಾರಿಕಂಡ ವನದಲ್ಲಿ ಅವರು ಸಂಚಾರ ಮಾಡ್ತಾ ಬರ್ತಾಯಿದ್ರು. ಸಂಚಾರ ಮಾಡ್ತಾ ಇರಬೇಕಾದ್ರೆ ಒಂದು ಹುಲಿ ಮಲ್ಕೊಂಡಿತ್ತು. ಚೈತನ್ಯ ಮಹಾಪ್ರಭು ಕೀರ್ತನೆ ಮಾಡ್ತಾ ಮಾಡ್ತಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇದನ್ನು ಜಪಿಸುತ್ತಾ ಕೀರ್ತನೆ ಮಾಡುತ್ತಾ ಮಲಗಿರೋ ಹುಲಿಗೆ ಒದಿತಾರೆ. ಹೇ ಹುಲಿ, ಎದ್ದೇಳು, ಕೀರ್ತನೆ ಮಾಡು ಅಂತ. ಎಚ್ಚರಗೊಂಡಂಥ ಹುಲಿ ಆ ಚೈತನ್ಯ ಮಹಾಪ್ರಭುಗಳ ಸ್ಪರ್ಶದಿಂದ ತನ್ನ ಒಳಗಿರುವಂತಹ ಸಕಲ ಅಸೂಯೆ ಭಾವನೆ, ಕ್ರೋಧಗಳನ್ನು ತೆಗೆದು ತ್ಯಾಗ ಮಾಡಿ ಅದು ಎರಡು ಕೈ ನೆತ್ತುತ್ತಾ ನೃತ್ಯ ಮಾಡಲಿಕ್ಕೆ ಶುರು ಮಾಡ್ತು. ಹರೇ ಕೃಷ್ಣ ಮಹಾವನ್ನು ಜಪಿಸ್ಲಿಕ್ಕೆ ಶುರು ಮಾಡ್ತು. ಹೀಗೆ ಜಾರಿಕಂಡದಲ್ಲಿ ಒಂದಲ್ಲಿ ಹೋಗ್ತಾ ಇರಬೇಕಾದ್ರೆ ಆನೆಗಳು, ಜಿಂಕೆಗಳು, ಹುಲಿಗಳು ಎಲ್ಲರೂ ಒಬ್ಬರಿಗೊಬ್ಬರಿಗೆ ಪ್ರೀತಿಸುತ್ತಾ ಆಲಿಂಗನೆ ಮಾಡುತ್ತಾ ಹರಿಯ ಕೀರ್ತನೆಯನ್ನು ಮಾಡ್ತಾಯಿದ್ರು. ಇದು ಭಗವಂತನ ಶಕ್ತಿ. ಆದ್ದರಿಂದ ಯಾರೂ ಕೂಡ ನನಗೆ ಆಗೋದಿಲ್ಲ, ನನಗೆ ತೊಂದರೆಗಳು ಜಾಸ್ತಿ, ಅಥವಾ ನನ್ನ ಏನು ಬೇರೆ ದೇವತೆಗಳು, ನಾನು ಇಲ್ಲಿ ತನಕ ಅವ್ರನ್ನ ಪೂಜೆ ಮಾಡ್ತಾಯಿದ್ದೆ, ಇವ್ರನ್ನ ಪೂಜೆ ಮಾಡ್ತಾಯಿದ್ದೆ, ಅದರಿಂದ ಅವರೇನಾದರೂ ನನಗೆ ಅಡಚಣೆ ಮಾಡ್ಬೋದು, ಅಥವಾ ಯಾವುದೋ ದೋಷಗಳಿಂದ ನನ್ನ ಜೀವನದಲ್ಲಿ ಭಕ್ತಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೆದರುವಂಥ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಎಂತೆಂತಹ ರಾಹುಗಳು ಇರಲಿ, ಎಂತೆಂಥ ಕೇತುಗಳಿರಲಿ, ಯಾವುದ್ಯಾವುದೋ ದೋಷಗಳಿರಲಿ, ಎಲ್ಲವನ್ನೂ ಕೃಷ್ಣ ಒಂದೇ ಏಟಿನಿಂದ ಅವರು ಒದ್ದು ಆಚೆ ಹಾಕ್ಬೋದು. ಪ್ರಭುಪಾದರೇ ಹೇಳ್ತಾರೆ, ಯಾರು ಭಕ್ತರಿಗೆ ಯಾರು ಅಡಚಣೆ ಮಾಡಿದ್ರೂ ಕೂಡ ನಾನೇ ಸ್ವತಃ ಅಂಥ ಅಡಚಣೆಗಳನ್ನು ಒದ್ದು ಹಾಕ್ಬೋದು ಅಂತ. ಇದು ಗುರುಗಳ ಶಕ್ತಿ, ಆಚಾರ್ಯರ ಶಕ್ತಿ. ಆಚಾರ್ಯರ ಶರಣಗತಿಯನ್ನು ಪಡ್ಕೊಂಡ್ರೆ ಆಚಾರ್ಯರ ಕೃಪೆಯಿಂದ ಸಕಲ ದೋಷಗಳು ಕೂಡ ಹೋಗ್ಬೋದು. ಮಹಾಭಾರತದಲ್ಲಿ ಒಂದು ಉದಾಹರಣೆ ಬರುತ್ತೆ.
ಇಲ್ಲಿ ಮಹಾಭಾರತ ಯುದ್ಧ ಘೋಷಣೆ ಆಗುತ್ತೆ. ಪಾಂಡವರು ಕೌರವರು ಯುದ್ಧ ಮಾಡಬೇಕು. ಈಗ ಯಾವ ದಿವಸ ಯುದ್ಧ ಮಾಡಬೇಕು? ಸೊ ಇಬ್ಬರು ಕೂಡ ಪಾಂಡವರು ಕೌರವರು ಚಿಂತನೆ ಮಾಡ್ತಿದ್ರೆ, ಯಾಕಂದರೆ ಒಳ್ಳೆಯ ದಿವಸ ಶುರು ಮಾಡಬೇಕು, ನಮಗೆ ಜಯ ಆಗಬೇಕು. ಸೊ ದುರ್ಯೋಧನ ಯೋಚನೆ ಮಾಡ್ತಾನೆ, ಏನು ಮಾಡೋದು, ಯಾರ ಹತ್ರ ಹೋಗಿ ಕೇಳೋದು, ಯಾವ ದಿವಸ ಶುರು ಮಾಡೋದು. ಶಕುನಿ ಹೇಳ್ತಾನೆ, ಸಹದೇವನ ಹೋಗಿ ಕೇಳು. ಪಾಂಡವರಲ್ಲಿ ಸಹದೇವನಿಗೆ ಸಹದೇವನಿಗೆ ಆ ವಿದ್ಯೆ ಗೊತ್ತಿತ್ತು, ಜ್ಯೋತಿಷ್ಯ ಶಾಸ್ತ್ರ ಪರಿಣಿತನಾಗಿದ್ದ. ಅವನು ಹೇಳಿದ್ದು ಯಾವತ್ತೂ ಸುಳ್ಳಾಗ್ತಾ ಇರಲಿಲ್ಲ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲದೆಲ್ಲವೂ ಕೂಡ ಜ್ಞಾನ ಅವನಿಗಿತ್ತು. ದುರ್ಯೋಧನಂತನೇ ಹೋಗಿ ಪಾಂಡವನೇ ಕೇಳೋದು, ಬೇರೆ ಯಾದರೂ ಕೇಳಬಲ್ಲ, ಎಷ್ಟೊಂದು ಜ್ಯೋತಿಷಿದ್ದಾರೆ. ಅರೆ ಶಕುನಿ ಹೇಳ್ತಾನೆ, ಇಲ್ಲಿ ಅಹಂಕಾರ ಪಡಬೇಡ, ಸಹದೇವ ಹೇಳಿದ್ದು ಹಾಗೇ ಆಗುತ್ತೆ, ಅದರಿಂದ ಸಹದೇವನ ಹೋಗಿ ಕೇಳಿ, ಸ್ವಲ್ಪ ನಿನ್ನ ಅಹಂಕಾರನ ಕ್ಷಮೆಯಲ್ಲಿಟ್ಕೋ, ತಾಳ್ಮೇಲಿಟ್ಕೋ, ಹೋಗಿ ಅವನು ಕೇಳು. ಹೇಗೋ ಒದ್ದಾಡ್ತಾ ದುರ್ಯೋಧನ ಶಕುನಿ ಇಬ್ಬರು ಹೋಗ್ತಾರೆ. ಇಬ್ಬರು ಹೋಗಿ ಸಹದೇವನ ಭೇಟಿ ಹಾಕ್ಲಿಕ್ಕೆ ಹೋಗ್ತಾರೆ. ಆ ಕಡೆ ಪಾಂಡವರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ, ಸಹದೇವನ ಜೊತೆ ಪರಾಮರ್ಶೆ ಮಾಡ್ತಾಯಿದ್ರು. ಯಾವ ದಿವಸ ನಾವು ಯುದ್ಧವನ್ನು ಮಾಡಬೇಕು, ಯುದ್ಧ ಮಾಡಲಿಕ್ಕಿಂತ ಮುಂಚೆ ಯಾವ ದಿವಸ ನಾವು ಯಜ್ಞವನ್ನು ಮಾಡಬೇಕು, ಯಜ್ಞವನ್ನು ಮಾಡೋದ್ರಿಂದ ನಮಗೆ ವಿಜಯ ಆಗುತ್ತೆ ಅಂತ. ಸೊ ಅಷ್ಟರಲ್ಲಿ ಇವರು ಪ್ರವೇಶ ಮಾಡ್ತಾರೆ. ಮತ್ತು ಸಹದೇವ ಆಯಿತು, ಮೊದಲು ಇವ್ರನ್ನ ಭೇಟಿ ಆಗೋಣ, ಅತಿಥಿಗಳು ಬಂದಿದ್ದಾರೆ, ಹೋಗಿ ಕೇಳ್ತಾರೆ, ಮತ್ತು ಯಾವ ಕಾರಣದಿಂದ ಬಂದಿದ್ದೀರಾ? ಇದನ್ನು ಹೇಳ್ತಾನೆ, ನಾವು ಯುದ್ಧ ಮಾಡಬೇಕಾಗಿದೆ, ಇದರಲ್ಲಿ ನಮಗೆ ವಿಜಯ ಆಗಬೇಕು, ಅದರಿಂದ ಯಾವ ದಿವಸ ನಾವು ಯಜ್ಞ ಮಾಡಿದ್ರೆ ನಮಗೆ ವಿಜಯ ಆಗುತ್ತೆ ಹೇಳು ಅಂತ. ಸಹದೇವ ಲೆಕ್ಕಾಚಾರ ಹಾಕಿ ಹೇಳ್ತಾನೆ, ಈ ಬರೋ ಅಮಾವಾಸ್ಯೆ ದಿವಸದಂದು ಯಜ್ಞವನ್ನು ಮಾಡಿದ್ರೆ ಖಂಡಿತವಾಗಿ ನಿಮಗೆ ವಿಜಯ ಆಗುತ್ತೆ ಅಂತ. ಮತ್ತು ದುರ್ಯೋಧನ ಕೇಳ್ತಾನೆ, ನಿಜ ಸತ್ಯ ಹೇಳ್ತಾ ಇದೆಯಾ? ನೀನು ಪಾಂಡವನ ಕಡೆ, ನಮಗೆ ಸುಳ್ಳು ಲೆಕ್ಕಾಚಾರ ಕೊಟ್ಟು ನೀನು ಪಾಂಡವರಿಗೆ ಒಳ್ಳೆಯ ಲೆಕ್ಕಾಚಾರ ಕೊಟ್ಟರೆ ಹೇಗೆ ಮಾಡೋದು? ಇಲ್ಲ, ಯಾರೇ ಇರಲಿ, ನಾನು ಶಾಸ್ತ್ರ ಓದ್ದವನು, ಅದರಿಂದ ನನ್ನ ಬಳಿಗೆ ಬಂದರು ಎಂಥ ನನ್ನ ಶತ್ರುಗಳು ಇದ್ದರೂ ಕೂಡ ನಾನು ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ದಿವಸ ನೀನು ಪ್ರಥಮವಾಗಿ ಮಾಡಿದ್ರೆ ಖಂಡಿತವಾಗಿ ನನಗೆ ವಿಜಯ ಆಗತ್ತೆ ಅಂತ. ಸೊ ಖುಷಿಯಿಂದ ಇಬ್ಬರು ಶಕುನಿ ದುರ್ಯೋಧನ ಹೊರಟೋಗ್ತಾರೆ. ಆಯಿತು, ಬರೋ ಅಮಾವಾಸ್ಯೆ ದಿವಸ ಮಾಡಬೇಕು ಅಂತ. ಪಾಂಡವ್ರಿಗೆ ಗಾಬರಿ ಆಗುತ್ತೆ, ಏನು ಮಾಡೋದು, ಅವ್ರು ಮಾಡಿದ್ರೆ ನಮಗೆ ಸೋಲು ಹಾಗೇ ಆಗುತ್ತೆ, ಯಾಕಂದರೆ ಇದು ಶಾಸ್ತ್ರ ಪ್ರಕಾರ ನಡೆಯುತ್ತೆ. ಎಲ್ಲರೂ ಕೃಷ್ಣ ಮಾರಿ ಹೋಗ್ತಾರೆ. ಕೃಷ್ಣ ಏನು ಮಾಡೋದು, ಹೀಗೆ ಹೇಳಬೇಕು, ಸೊ ಅದೇ ನಾನು ಹೇಳಬೇಕು, ಇದು ನನ್ನ ಧರ್ಮ. ಸೊ ಹೀಗೆ ಕ್ಷತ್ರಿಯರಾದರೂ ಕೂಡ ಈ ಧರ್ಮದ ಪಾಲನೆಯಲ್ಲಿ ನಿಷ್ಠರಂತ ಆಗಿದ್ದರು, ಸತ್ಯವನ್ನು ನುಡಿತಾ ಇದ್ರು. ಸೊ ಕೃಷ್ಣ ಯೋಚನೆ ಮಾಡ್ತಾನೆ, ಏನು ಮಾಡೋದು. ಕೃಷ್ಣ ಅಮಾವಾಸ್ಯೆ ಹಿಂದಿನ ದಿವಸನೇ ಅವನು ಪಿತೃಗಳಿಗೆ ಶ್ರಾದ್ದ ಮಾಡಲಿಕ್ಕೆ ಶುರು ಮಾಡ್ತಾನೆ. ಶ್ರಾದ್ದ ಸಾಮಾನ್ಯವಾಗಿ ಅಮಾವಾಸ್ಯೆ ದಿವಸ ಮಾಡ್ತಾರೆ. ಆದರೆ ಹಿಂದಿನ ದಿವಸನೇ ಅವನು ಚತುರ್ದಶಿ ದಿವಸ ಶ್ರಾದ್ದ ಮಾಡಲಿಕ್ಕೆ ಶುರು ಮಾಡ್ತಾನೆ. ಮತ್ತು ಎಲ್ಲ ದೇವತೆಗಳಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಅವರು ಗಾಬರಿ ಆಗಿಬಿಡ್ತಾರೆ. ಇದು ಕೃಷ್ಣ ಯಾವತ್ತೂ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾಳೆ ಅಮಾವಾಸ್ಯೆ ಇದೆ, ಇವತ್ತು ದಿವಸ ಯಾಕೆ ಮಾಡ್ತಾ ಇದ್ದಾನೆ? ಅದಕ್ಕೆ ಸೂರ್ಯನೇ ಬಂದುಬಿಡ್ತಾನೆ, ಸೂರ್ಯದೇವ ಬರ್ತಾನೆ, ನಾಳೆ ಅಮಾವಾಸ್ಯೆ ಇರುವಂಥದ್ದು, ಮತ್ತು ಇವತ್ತು ನೀನು ಯಾಕೆ ಶ್ರಾದ್ದ ಮಾಡ್ತಾ ಇದೆಯಾ ಅಂತ. ಕೃಷ್ಣ ಏನು ಹೇಳೋದಿಲ್ಲ, ಸ್ವಲ್ಪ ಹೊತ್ತಿರು, ಇನ್ನೂ ಯಾರೋ ಕಾಯ್ತಾ ಇರ್ತಾನೆ. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಚಂದ್ರ ಬರ್ತಾನೆ. ಚಂದ್ರ ಬಂದು ಕೇಳ್ತಾನೆ, ನಾಳೆ ಶ್ರಾದ್ದ ಮಾಡಬೇಕು, ನಾಳೆ ಅಮಾವಾಸ್ಯೆ ಇರೋದು, ಇವತ್ತೇ ಮಾಡ್ತಾ ಇದ್ದಿಲ್ಲ, ಹೇಗೆ ಕೃಷ್ಣ ಅಂತ. ಕೃಷ್ಣ ಹೇಳ್ತಾನೆ, ಸರಿ ಅಮಾವಾಸ್ಯೆ ದಿವಸ ಏನಿರುತ್ತೆ ಅಂತ, ನಿಮ್ಮಿಬ್ಬರ ಸ್ಥಾನಗಳು ಎಲ್ಲಿರುತ್ತೆ ಅಂತ. ಸೂರ್ಯ ಹೇಳ್ತಾನೆ, ಸೂರ್ಯ ಮತ್ತು ಚಂದ್ರ ಒಬ್ಬರೊಬ್ಬರಿಗೆ ವಿರುದ್ಧವಾಗಿ ನಿಂತಿರ್ತಾರೆ, ಆ ಸ್ಥಾನದಲ್ಲಿ ಅಮಾವಾಸ್ಯೆ ಅನ್ನೋದು ಘಟಿಸುತ್ತೆ ಅಂತ. ಇವಾಗ ನೀವಿಬ್ಬರು ಎಲ್ಲಿ ನಿಂತಿದ್ದೀರಾ ಅಂತ, ಇಬ್ಬರು ಎದುರೆದುರು ನಿಂತಿದ್ದೀರಾ, ಅದರಿಂದ ಇವತ್ತೇ ಅಮಾವಾಸ್ಯೆ ಅಂತ ಹೇಳಿ ಕೃಷ್ಣ ಆ ದಿವಸ ಶ್ರಾದ್ದವನ್ನು ಅರ್ಪಣೆ ಮಾಡಿಬಿಡ್ತಾನೆ. ಸೊ ಹೀಗೆ ತಾಂತ್ರಿಕವಾಗಿ ಹೌದು, ಒಂದು ಆ ಗ್ರಹಗಳು ಕೂಡ ಎದುರಿರುತ್ತೆ, ಆದರೆ ಇಲ್ಲಿ ಸೂರ್ಯದೇವ ಚಂದ್ರದೇವರು ಕೂಡ ಎದುರು ನಿಂತಿದ್ದಾರೆ. ಆದ್ದರಿಂದ ತಾಂತ್ರಿಕವಾಗಿ ಇದೇ ಅಮಾವಾಸ್ಯೆ ದಿವಸ ಪ್ರಥಮವಾಗಿ ಪಾಂಡವರೇ ಇವತ್ತು ಯಜ್ಞವನ್ನು ಮಾಡ್ತಾರೆ ಅಂತ ಹೇಳಿ, ಸೊ ಯಜ್ಞ ಪಾಂಡವರದಾಗತ್ತೆ, ಹಾಗೆ ವಿಜಯವು ಕೂಡ ಪಾಂಡವರಿಗೆ ನೀಡ್ತಾನೆ. ಸೊ ಹೀಗೆ ಭಗವಂತ ಕೃಷ್ಣ ಏನನ್ನೂ ಕೂಡ ಬದಲಾಯಿಸಬಹುದು. ಆದರೆ ಬದಲಾಯಿಸಬೇಕು ಅಂತ ಹೇಳಿದ್ರೆ ನಾವು ಪಾಂಡವರ ಹಾಗೆ ಅಷ್ಟು ಶ್ರದ್ಧೆಯನ್ನು ಹೊಂದಿರಬೇಕು, ಅಷ್ಟು ಶರಣಾಗತಿಯನ್ನು ಹೊಂದಿರಬೇಕು. ಕೃಷ್ಣ ಬರಲಿಲ್ಲ, ಸರಿ, ಶಿವ ಬರಲಿಲ್ಲ, ದುರ್ಗಾ ಬರಲಿಲ್ಲ, ಇನ್ಯಾರೋ ದೇವತೆ, ಇವ್ರು ಬರಲಿಲ್ಲ, ಮಸೀದಿ ಇರಲಿಲ್ಲ, ಚರ್ಚು,
ಇಲ್ಲ ಇನ್ನು ಹಿಂಗಿಂಗೆ ಯಾರು ಎಗರುತ್ತಾ ಇರ್ತಾರೆ ಮಂಗನ ಹಾಗೆ, ಕೃಷ್ಣ ಹೇಳ್ತಾನೆ ನಿಮಗೆ ಅದೇ ಸರಿ ಅಂತ ಹೇಳಿ ಅವನು ನಮ್ಮ ಹತ್ರ ಬರೋದಿಲ್ಲ. ಆದರೆ ಯಾರು ಇಂತಹ ಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಕೃಷ್ಣನ ನಂಬಿರ್ತಾರೆ, ಕೃಷ್ಣನ ಮೇಲೇ ಅವರು ಆಧಾರಿತವಾಗಿರ್ತಾರೆ, ಕೃಷ್ಣ ಅಂಥವರಿಗೆ ಸಹಾಯವನ್ನು ಮಾಡ್ತಾನೆ. ಹೀಗೆ ಉದಾಹರಣೆಗಳು ಇಲ್ಲಿ ಕೃಷ್ಣನೇ ಸ್ವಯಂ ಕೊಟ್ಟಿದ್ದಾನೆ. ಇದಲ್ಲದೆ ಇನ್ನು ಕೆಲವು ಉದಾಹರಣೆಗಳು. ಕರ್ಣ, ಮಹಾಭಾರತದಲ್ಲಿ ಕರ್ಣನ ಕಥೆ ಅಂತೂ ಎಲ್ಲರೂ ಕೇಳಿರ್ತೀರ. ಕೊನೆಯ ದಿವಸದ ಯುದ್ಧ, ಅರ್ಜುನ ಕರ್ಣನಿಗೆ ಆಗ್ನೇಯ ಬಾಣ, ಅದು ಒಂದು ಅಸ್ತ್ರ, ಆಗ್ನೇಯ ಅಸ್ತ್ರವನ್ನು ಪ್ರಯೋಗಿಸ್ತಾನೆ. ಅಸ್ತ್ರದಿಂದ ಕರ್ಣ ಕೆಳಗೆ ಬಿದ್ದಿರ್ತಾನೆ, ಸತ್ತಿರೋದಿಲ್ಲ, ಆದರೆ ಇನ್ನೂ ಕೂಡ ಅವನು ಒದ್ದಾಡ್ತಾ ಇರ್ತಾನೆ, ಜೀವ ಹೋಗಿರೋದಿಲ್ಲ. ಅರ್ಜುನ ಕೇಳ್ತಾನೆ ಕೃಷ್ಣ, ಇಷ್ಟ ಬಾಣ ಹೊಡೆದ್ರೂ ಕೂಡ ಅವನಿನ್ನೂ ಸತ್ತಿಲ್ವಲ್ಲ, ಏನು ಮಾಡೋದು, ಹೇಗೆ ಇದು ಸಾಧ್ಯ, ಅವನು ಸಾಯಬೇಕಾಗಿತ್ತು. ಕೃಷ್ಣ ಹೇಳ್ತಾನೆ, ಕರ್ಣ ತನ್ನ ಜೀವನದಲ್ಲಿ ನಾನಾ ರೀತಿಯ ಧರ್ಮದ ಕಾರ್ಯಗಳನ್ನು ಮಾಡಿದ್ದಾನೆ. ಸಾಕಷ್ಟು ದಾನ ಧರ್ಮಗಳು ಮಾಡಿರೋ ಕಾರಣ, ಬ್ರಾಹ್ಮಣರಿಗೆ ಅವನು ಗೌರವ ಕೊಟ್ಟಿರೋ ಕಾರಣ, ಅವರ ಆರಾಧನೆ ಮಾಡಿರೋ ಕಾರಣ, ಆ ಒಂದು ಪುಣ್ಯ ಅವನು ರಕ್ಷಣೆ ಮಾಡ್ತಾ ಇದೆ. ಆ ದೇಹವನ್ನು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಅವನ ದೇಹದ ರಕ್ಷಣೆ ಇನ್ನೂ ಕೂಡ ಮಾಡ್ತಾ ಇದೆ. ಏನು ಮಾಡೋದು? ಸೊ ಕೃಷ್ಣ ಅವನು ಬ್ರಾಹ್ಮಣ ರೂಪ ತಾಳ್ಕೊಂಡು ಆ ಯುದ್ಧ ಭೂಮಿಯಲ್ಲಿ ಹೋಗ್ತಾನೆ. ಕರ್ಣ ಕೆಳಗೆ ಬಿದ್ದಿದ್ದಾನೆ, ಒದ್ದಾಡ್ತಾ ಇದ್ದಾನೆ. ಬ್ರಾಹ್ಮಣನಾಗಿ ಹೋಗಿ ಕೃಷ್ಣ ಹೇಳ್ತಾನೆ, ಹೇ ಕರ್ಣ, ದಾನಶೂರ, ದಾನವೀರ, ಹೀಗೆ ತುಂಬ ಗುಣಗಾನ ಮಾಡ್ತಾನೆ. ಗುಣಗಾನ ಮಾಡಿ ಹೇಳ್ತಾನೆ, ನನ್ನ ಮಗಳದು ಮದುವೆ ಇದೆ, ಆದರೆ ನನ್ನ ಹತ್ರ ದುಡ್ಡಿಲ್ಲ, ದಯವಿಟ್ಟು ನನಗೆ ಸಹಾಯ ಮಾಡು ಅಂತ. ಯುದ್ಧ ಭೂಮಿಯಲ್ಲಿ ಸಾಯಲಿಕ್ಕೆ ತಯಾರಾಗ್ತಾ ಇದ್ದಾನೆ. ಕರ್ಣ ಹೇಳ್ತಾನೆ, ಸರಿ ನೀನು ಹೋಗಿ ಹಸ್ತಿನಾಪುರಕ್ಕೆ ಹೋಗಿ ನನ್ನ ಹೆಂಡ್ತಿನ ಕೇಳು. ಕರ್ಣ ಕಳಿಸಿದ್ದಾನೆ, ನಿನಗೆ ಎಷ್ಟು ಬೇಕು ಅವನು ನನ್ನ ಹೆಂಡತಿ ನಿನಗೆ ದುಡ್ಡು ಕೊಡ್ತಾಳೆ ಅಂತ. ಬ್ರಾಹ್ಮಣ ಹೇಳ್ತಾನೆ, ಸೊ ಈ ಹಣಕ್ಕೋಸ್ಕರ ನಾನು ಇಲ್ಲಿಂದ ಹಸ್ತಿನಾಪುರಕ್ಕೆ ನಡ್ಕೊಂಡು ಹೋಗಬೇಕಾ, ಕುರುಕ್ಷೇತ್ರದಿಂದ ಹಸ್ತಿನಾಪುರ ತನಕ? ಕೊಡೋದಿದ್ರೆ ಕೊಡು, ಇಲ್ಲ ನಾನು ಹಿಂಗೆ ಹೊಟ್ಟೋಗ್ತೀನಿ ಅಂತ. ಕರ್ಣ ಯೋಚನೆ ಮಾಡ್ತಾನೆ, ಏನು ಮಾಡೋದು. ಕರ್ಣನು ಅವನ ಹಲ್ಲುಗಳಲ್ಲಿ ಅದು ಗೋಲ್ಡ್ ಹಾಕ್ಕೊಂಡಿರ್ತಾನೆ, ಚಿನ್ನ ಹಾಕ್ಕೊಂಡಿರ್ತಾನೆ. ಗೋಲ್ಡ್ ಫಿಲ್ಲಿಂಗ್ ಮಾಡ್ತಾರಲ್ಲ, ಸೊ ಡೆಂಟಿಸ್ಟ್ಗಳು ಹಾಗೆ ಒಂದು ಹಲ್ಲುಗಳು ಕೂಡ ಗೋಲ್ಡ್ ಫಿಲ್ಲಿಂಗ್ ಮಾಡ್ಕೊಂಡಿರ್ತಾನೆ. ಸೊ ಈ ತಂತ್ರಜ್ಞಾನ ಆವಾಗಲೂ ಕೂಡ ಇತ್ತು, ಇವಾಗೇನೆ ಅಲ್ಲ. ನಿಜವಾದ ಒರಿಜಿನಲ್ ಗೋಲ್ಡ್ ಹಾಕೋತಾ ಇದ್ರು, ಬೇರೆ ಬೇರೆ ಡೂಪ್ಲಿಕೇಟ್ ಗೋಲ್ಡ್ ಹಾಕೋತಾ ಇದ್ದಾರೆ. ಕರ್ಣ ಒಂದು ಕಲ್ಲು ತಗೊಂಡು ತನ್ನ ದೌಡೆ ಹಳೆಗೆ ಹೊಡ್ಕೋತಾನೆ. ಹೊಡೆದು ಆ ಹಲ್ಲನ್ನ ತೆಗೆದು ಅದನ್ನು ದಾನ ಕೊಡ್ತಾನೆ. ಬ್ರಾಹ್ಮಣ ಹೇಳ್ತಾನೆ, ದಾನ ಕೊಡಬೇಕಾದ್ರೆ ರಕ್ತದಿಂದ ಆವರಿಸಿರುವಂತಹ ಚಿನ್ನವನ್ನು ನಾನು ಹೇಗೆ ಸ್ವೀಕಾರ ಮಾಡಬೇಕು, ಆಗೋದಿಲ್ಲ ಅಂತ. ಮತ್ತು ಅದೇ ಸ್ಥಾನದಲ್ಲಿ ಮಂತ್ರಗಳು ಮಾಡಿ ಕರ್ಣ ಬಾಣ ಹೊಡಿತಾನೆ, ಮತ್ತು ಕೆಳಗಿಂದ ನೀರು ತರಿಸ್ತಾನೆ, ಮತ್ತು ಅದರಿಂದ ತೊಳೆದು ಅವನು ದಾನವಾಗಿ ಕೊಡ್ತಾನೆ. ಮತ್ತು ಬ್ರಾಹ್ಮಣ ಕೇಳ್ತಾನೆ, ಇದೊಂದೇ ನನಗಲ್ಲ, ಇನ್ನು ಸಕಲ ಏನೆಲ್ಲ ಪುಣ್ಯ ಕಾರ್ಯಗಳಿದೆ ಅದೆಲ್ಲವೂ ನನಗೆ ಬೇಕು ಅಂತ. ಹಾಗೆಯೇ ಕರ್ಣ ತನ್ನ ಸಕಲ ಪುಣ್ಯಗಳನ್ನು ದಾನ ಮಾಡ್ತಾನೆ. ಎಲ್ಲ ಪುಣ್ಯಗಳು ದಾನ ಮಾಡಿದ ಮೇಲೆ ಕೃಷ್ಣ ತನ್ನ ರೂಪವನ್ನು ಪ್ರಕಟಿಸ್ತಾನೆ. ಬ್ರಾಹ್ಮಣಿಂದ ಕೃಷ್ಣನಾಗಿ ಬಂದು ಹೇಳ್ತಾನೆ, ಹೇ ಕರ್ಣ, ನಿನ್ನ ಒಂದು ದಾನದ ಚಿಂತನೆ ನಾನು ಮೆಚ್ಚಿದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ನೀನು ದಾನ ಮಾಡಬೇಕು ಅನ್ನುವಂತಹ ಒಂದು ಚಿಂತನೆ ನೀನು ಬಿಟ್ಟಿಲ್ಲ, ನನಗೇನು ವರ ಬೇಕು ಕೇಳು ಅಂತ. ಕರ್ಣ ಹೇಳ್ತಾನೆ, ಈ ಒಂದು ಪರಿಸ್ಥಿತಿಯಲ್ಲಿ ಇಷ್ಟೆಲ್ಲ ಆದಮೇಲೆ ನನಗೆ ಇನ್ನು ಯಾವದ ವರದಾನವೂ ಬೇಕಾಗಿಲ್ಲ. ಸಾಯೋ ಸಮಯದಲ್ಲಿ ನಿನ್ನ ದರ್ಶನ ಕೊಟ್ಟಿದ್ದೀಯಾ, ಅದರಿಂದ ಇದೇ ನನಗೆ ಅಹೋಭಾಗ್ಯ. ನಿನ್ನ ಕೃಪೆ ನನಗೆ ಸಿಗ್ತಲ್ಲ ಸಾಯೋ ಸಮಯದಲ್ಲಿ, ಅಂತೆಯೇ ನಾರಾಯಣ ಸ್ಮೃತಿ. ಸೊ ನನ್ನ ಮೇಲೆ ಇಂತಹ ಕೃಪೆ ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗೋದಿಲ್ಲ. ಅದರಿಂದ ಕೃಷ್ಣ ಅಂತ ಹೇಳ್ತಾ ಕರ್ಣ ದೇಹತ್ಯಾಗ ಮಾಡ್ತಾನೆ. ಆ ಕರ್ಣನಿಗೂ ಕೂಡ ಕೃಷ್ಣ ಮೋಕ್ಷವನ್ನು ಕೊಡ್ತಾನೆ. ಸೊ ಹೀಗೆ ಕೃಷ್ಣ ಯಾರಿಗೂ ಪಕ್ಷಪಾತ ಅನ್ನೋದು ಮಾಡೋದಿಲ್ಲ. ಸೊ ಯಾರು ಯಾವ ಸಮಯದಲ್ಲೂ ಅಷ್ಟೆಲ್ಲ ಅವನು ದುರ್ಯೋಧನ ಸಹಾಯ ಮಾಡಿದರೂ ಕೂಡ ಆ ಕೊನೆಯ ಹಂತದಲ್ಲಿ ಕೃಷ್ಣನಿಗೆ ಶರಣಾಗಿರೋ ಕಾರಣ, ಕೃಷ್ಣನ ಚಿಂತನೆ ಮಾಡಿರೋ ಕಾರಣ ಕೃಷ್ಣ ಆವಾಗಲೂ ಕೂಡ ಅವನು ಕರ್ಣನಿಗೆ ಮೋಕ್ಷವನ್ನು ಪ್ರದಾನ ಮಾಡ್ದ. ಆದ್ದರಿಂದ ಎಲ್ಲ ಸಕಲ ಜ್ಞಾನಗಳಿಂದ ಹೇಳ್ತಾ ಇರುವಂಥದ್ದು, ನಾವು ಭಗವಂತನ ಭಕ್ತಿನದು ಮಾಡಬೇಕು, ಶುದ್ಧಾದ ಭಕ್ತರ ಸಂಘದಲ್ಲಿರಬೇಕು,
ಶುದ್ಧವಾದ ಭಕ್ತರ ಸಂಘವನ್ನು ಮಾಡಲಿಕ್ಕೆ ನಾವು ಹೆದರಬಾರ್ದು. ಭಕ್ತಿಯ ಆಚಾರ ವಿಚಾರಗಳನ್ನ ಮಾಡಲಿಕ್ಕೆ ನಾವು ಹೆದರಬಾರ್ದು. ಶ್ರೀಲ ಪ್ರಭುಪಾದರು ಒಂದು ಕತೆ ಹೇಳ್ತಾರೆ. ಒಮ್ಮೆ ದೊಡ್ಡ ಕಾರ್ಖಾನೆ, ಆ ಕಾರ್ಖಾನೆಯ ಮಾಲೀಕ ಬದಲಾಗ್ತಾರೆ. ಮಾಲೀಕ ಇನ್ನೊಬ್ಬರಿಗೆ ಯಾರಿಗೋ ಮಾರಾಟ ಮಾಡಿಬಿಡ್ತಾನೆ. ಮುಸ್ಲಿಂ ವ್ಯಕ್ತಿಗೆ ಮಾರಾಟ ಮಾಡಿಬಿಡ್ತಾನೆ. ಮುಸ್ಲಿಂ ವ್ಯಕ್ತಿ ಅವನು ಅದರ ಒಡೆಯನಾಗಿರಬೇಕಾದ್ರೆ ಅವನು ಬಂದು ಘೋಷಣೆ ಮಾಡ್ತಾನೆ, ನಾಳೆಯಿಂದ ಇಲ್ಲಿ ಯಾರೋ ಹಿಂದೂಗಳು ತಿಲಕೆಲ್ಲ ಹಚ್ಕೊಂಡು ಬರಬಾರ್ದು ಅಂತ. ಯಾರು ತಿಲಕ ಹಚ್ಕೊಂಡು ಬರ್ತಾರೆ ಅವನ ಕೆಲಸಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಅಂತ. ಮತ್ತು ಎಲ್ಲ ಈ ಜನ ವಿಚಾರ ಮಾಡ್ತಾರೆ, ಏನು ಮಾಡೋದು. ತಿಲಕ ಹಚ್ಕೊಳ್ದೆ ಹೋಗ್ಬೇಕಾಗಲ್ಲ, ಹೋಗಬೇಕು. ಮತ್ತು ಇವಾಗ ಹೊಸ ಅಧ್ಯಕ್ಷ ಹೀಗೆ ನಮ್ಮನ್ನ ವಿರೋಧಿಸ್ತಾ ಇದ್ದಾನೆ. ಕೆಲಸ ಹೋಗ್ಬಿಟ್ರೆ ಯಾರು ನನ್ನ ಹೆಂಡ್ತಿನ ಸಾಕ್ತಾರೆ, ಮಕ್ಕಳನ್ನ ಸಾಕ್ತಾರೆ, ದುಡ್ಡು ಬೇಕು, ಎಲ್ಲಿ ಹುಡ್ಕೊಂಡು ಕೂರೋದು ಅಂತ ಹೇಳಿ ಎಲ್ಲ ಜನರು ತಿಲಕೆಲ್ಲ ಅಳಿಸ್ಕೊಂಡು ಬರ್ತಾರೆ. ಒಬ್ಬನೇ ಒಬ್ಬ ವ್ಯಕ್ತಿ ತಿಲಕ ಹಚ್ಕೊಂಡು ಬರ್ತಾನೆ. ಮತ್ತು ಎಲ್ಲ ಜನ ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಯಾಕಪ್ಪ ನಿನಗೆ ಕೆಲಸ ತೆಗೆದಾಕ್ತಾರೆ ಅಂತ ಹೇಳಿದಾರಲ್ಲ ಅಂತ. ಅವನೇನು ಮಾಡ್ತಾನೋ ನೋಡೋಣ, ನಾನಂತೂ ನನ್ನ ಧರ್ಮ ಬಿಡೋದಿಲ್ಲ, ನನ್ನ ಕರ್ತವ್ಯ ನಾನು ಬಿಡೋದಿಲ್ಲ, ನಾನು ಹಚ್ಕೊಂಡೇ ಬರ್ತೀನಿ ಅಂತ. ಏನು ಮಾಡ್ತಾನೆ ಮಾಡಲಿ ಅಂತ. ಮತ್ತು ಅಧ್ಯಕ್ಷ ಬರ್ತಾನೆ, ನೋಡ್ತಾನೆ ಎಲ್ಲ ಜನರು ಎಲ್ಲ ಹಣೆಯಲ್ಲಿ ಏನಿಲ್ಲ, ಕುಂಕುಮ ಇಲ್ಲ, ಏನಿಲ್ಲ, ಎಲ್ಲ ಹಾಗೆ ಬಿದ್ದಾರೆ. ಒಬ್ಬನೇ ಒಬ್ಬ ವ್ಯಕ್ತಿ ತಿಲಕ ಹಚ್ಕೊಂಡು ಬಂದಿದ್ದಾನೆ. ಅವನಿಗೆ ತುಂಬ ಖುಷಿ ಆಗುತ್ತೆ ನೋಡ್ಬಿಟ್ಟು. ಈ ವ್ಯಕ್ತಿ ಅವನ ಕರೆದ್ಬಿಟ್ಟು ಹೇಳ್ತಾರೆ, ನಾಳೆಯಿಂದ ಈ ವ್ಯಕ್ತಿ ಒಬ್ಬನೇ ತಿಲಕ ಹಚ್ಕೊಂಡು ಬಂದೆ ಅವನಿಗೆ ಬಿಡ್ತೀನಿ, ಇನ್ಯಾರೆಲ್ಲ ತಿಲಕ ಹಚ್ಕೊಂಡು ಬಂದಿಲ್ಲ, ನಾಳೆಯಿಂದ ನೀವು ತಿಲಕ ಹಚ್ಕೊಂಡು ಬಂದರೆ ನಿಮ್ಮನ್ನು ಕೆಲಸದಿಂದ ಹೊರಗೆ ಹಾಕ್ತೀನಿ ಅಂತ. ಆದರೆ ಈ ವ್ಯಕ್ತಿಗೆ ಮಾತ್ರ ಅನುಮತಿ ಇದೆ ತಿಲಕ ಹಚ್ಕೊಂಡು ಬರಲಿಕ್ಕೆ ಅಂತ. ಸೊ ಆದ್ದರಿಂದ ನಾವು ಯಾವುದೇ ಹಂತದಲ್ಲಿ ನಮ್ಮ ಒಂದು ಆಚಾರ ವಿಚಾರಗಳನ್ನು ಪಾಲನೆ ಮಾಡಲಿಕ್ಕೆ ಹಿಂಜರಿಯಬಾರದು. ಇದು ವೈಷ್ಣವರ ಒಂದು ಆಚಾರ. ತಿಲಕ ಹಚ್ಕೊಳ್ಳುವಂಥದ್ದು, ಶಿಖಾ ಬಿಟ್ಟಿರುವಂಥದ್ದು, ಜಪಮಾಲೆ ಹಿಡ್ಕೊಳ್ಳುವಂಥದ್ದು, ಧೋತಿ ಕುರ್ತಾ ಹಾಕೊಳ್ಳುವಂಥದ್ದು, ಇದು ಭಗವಂತನಿಗೆ ಪ್ರಿಯವಾದಂಥದ್ದು. ಭಗವಂತನ ಫೋಟೋ ನೋಡಿದ್ದೀವಿ, ಎಲ್ಲಾದರೂ ಅವನು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಇದನ್ನು ಇಲ್ಲ, ಬರ್ಮುಡ ಹಾಕ್ಕೊಂಡು, ಚಡ್ಡಿ ಹಾಕ್ಕೊಂಡು, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು, ಟಿ ಶರ್ಟ್ ಇಲ್ಲ. ಭಗವಂತ ವೈಕುಂಠ ಲೋಕದಲ್ಲಿಂಥ ಎಲ್ಲ ಸಕಲ ನಿವಾಸಿಗಳು ಧೋತಿ ಕುರ್ತಾ ಹಾಕ್ಕೋತಾರೆ. ಎಲ್ಲ ದೇವತೆಗಳು, ದೇವಿಯರು ಸೀರೆ ಹಾಕ್ಕೋತಾರೆ, ಎಲ್ಲ ಗೋಪಿ ಡ್ರೆಸ್ ಹಾಕ್ಕೊಂಡಿರ್ತಾರೆ. ನಾವು ಸಮಾಜಕ್ಕೆ ಅಥವಾ ಪಾಶ್ಚಾತ್ಯ ದೇಶಗಳ ಒಂದು ಶಕ್ತಿಗಳಿಗೆ ಹೆದರಬಾರದು. ನಮ್ಮ ಆಚಾರಗಳೇನಿದೆ ಅದಕ್ಕೆ ನಾವು ಕಟ್ಟುನಿಟ್ಟಾಗಿ ಧೈರ್ಯದಿಂದ ನಡೆದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಭಗವಂತ ನಮಗೆ ದಾರಿ ಕೊಡ್ತಾನೆ. ಯೋಗಕ್ಷೇಮಂ ವಹಾಮ್ಯಹಂ. ಸೊ ಭಗವದ್ಗೀತೆಯಲ್ಲಿ ಭಗವಂತ ಘೋಷಣೆ ಮಾಡಿದೆ, ಯಾರು ನನಗೆ ಶರಣಾಗಿದ್ದಾರೆ ಅವರ ಯೋಗಕ್ಷೇಮ ಮಾಡುವಂಥದ್ದು ನನ್ನ ಕರ್ತವ್ಯ. ಆದ್ದರಿಂದ ಭಗವದ್ಗೀತೆ ಓದಬೇಕು. ಯಾರೇನೇ ಹೇಳಲಿ, ಬಂಧು ಮಿತ್ರರಿರಲಿ, ಅಪ್ಪ ಅಮ್ಮ ಇರಲಿ, ಮಕ್ಕಳಿರಲಿ, ಅನೇಕರಿಗೆ ಬೇರೆ ಬೇರೆ ರೀತಿಯಲ್ಲಿ ವಿರೋಧಗಳಿರುತ್ತೆ. ಮಕ್ಕಳು ಭಕ್ತಿಗೆ ಬಂದರೆ ಅಪ್ಪ ಅಮ್ಮ ವಿರೋಧಿಸ್ಬೋದು, ಗಂಡ ಬಂದರೆ ಹೆಂಡತಿ ವಿರೋಧಿಸ್ಬೋದು, ಹೆಂಡತಿ ಬಂದರೆ ಗಂಡ ವಿರೋಧಿಸ್ಬೋದು, ನೆಂಟರು ವಿರೋಧಿಸ್ಬೋದು. ಆದರೆ ವಿರೋಧಕ್ಕೆ ಹೆದರಿ ನಮ್ಮ ಆಚಾರ ವಿಚಾರಗಳನ್ನು ಬಿಟ್ಟರೆ ನಮಗೆ ಭಗವಂತ ಸಿಗೋದಿಲ್ಲ, ಈ ಬಂಧು ಮಿತ್ರರು ಸಿಗೋದಿಲ್ಲ. ಆದರೆ ಯಾರು ಬಂಧು ಮಿತ್ರರನ್ನು ತ್ಯಾಗ ಮಾಡಿದ್ರೂ ಕೃಷ್ಣನ ಹಿಡ್ಕೊಂಡ್ರೆ, ಕೃಷ್ಣನ ಪಾದಗಳನ್ನ ಹಿಡ್ಕೊಂಡ್ರೆ ಕೊನೆಯಲ್ಲಿ ಕೃಷ್ಣ ಅನ್ನೋದು ಸಿಗ್ತಾನೆ. ಭಗವದ್ಗೀತೆಯ 10ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದಾನೆ, ತೇಷಾಂ ಸತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏಂತೆ ಮಾಂ ಉಪಯಾಂತಿತೆ. ಅದರಿಂದ ತೇಷಾಂ ಸತಯುಕ್ತಾನಾಂ, ಸತತವಾಗಿ ಯಾರು ಭಗವಂತನ ಸೇವೆ ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಾರೋ, ಚಿಂತನೆ ಆಸಕ್ತಿ ಬೆಳೆಸ್ಕೊತಾರೋ, ಭಗವಂತ ಅವರಿಗೆ ಹೇಗೆ ಮುಂದುವರಿಯಬೇಕು ಬುದ್ಧಿಯೋಗಂ, ಅವರಿಗೆ ಬುದ್ಧಿ ಅನ್ನೋದು ಕೊಡ್ತಾನೆ. ಯಾಕಂದರೆ ಭಗವಂತ ಬುದ್ಧಿ ಕೊಡೋನು ಅವನೇ, ಬುದ್ಧಿಯನ್ನು ನಾಶ ಮಾಡುವವನು ಅವನೇ. ಯಾಕೆ ನಾಶ ಮಾಡ್ತಾನೆ? ಯಾಕಂದರೆ ನಾವು ಆಸಕ್ತಿ ಬೆಳೆಸ್ಕೊಳ್ಳೋದಿಲ್ಲ, ಆವಾಗ ನಾವು ಬುದ್ಧಿ ನಾಶ ಮಾಡ್ತಾನೆ. ಅನ್ಯ ವಿಷಯಗಳಲ್ಲಿ, ಭೌತಿಕ ವಿಷಯಗಳಲ್ಲಿ, ಭೌತಿಕ ಸಂಘಕ್ಕೋಸ್ಕರ ಆಸಕ್ತಿ ಪಟ್ಟರೆ ನಮ್ಮ ಆಧ್ಯಾತ್ಮಿಕ ಬುದ್ಧಿಯನ್ನು ನಾಶ ಮಾಡ್ತಾನೆ, ಆವರಿಸ್ತಾನೆ. ಮಾಯೆಯ ಪ್ರಭಾವದಿಂದ, ಮಹಾಮಾಯೆಯ ಪ್ರಭಾವದಿಂದ ಆತ್ಮವನ್ನು ಆವರಿಸ್ಕೊಂಡು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅನ್ನುವಂಥ ಚಿಂತನೆಯನ್ನು ಮರೆಸಿಬಿಡ್ತಾನೆ. ಆದರೆ ಯಾರು ಪ್ರಯತ್ನ ಮಾಡ್ತಾರೆ, ಹೇಗಾದರೂ ಮಾಡಿ ಭಕ್ತರಲ್ಲಿ ಸಂಘದಲ್ಲಿರಬೇಕು, ಹೋಗಬೇಕು, ಭಕ್ತರ ಸಂಘದಲ್ಲಿ ಭಕ್ತಿ ಮಾಡಬೇಕು ಅನ್ನೋಂಥ ಧೈರ್ಯ ತೊಗೊಂಡು ಯಾರು ಮುಂದುವರಿತಾರೆ, ಭಗವಂತ
ಅವರ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ರಕ್ಷಣೆ ಮಾಡ್ತಾನೆ, ಹಾಗೂ ಹೇಗೆ ಮುಂದುವರಿಬೇಕು ಅನ್ನೋಂಥ ಬುದ್ಧಿಯನ್ನು ಯೋಗಮಾಯ ಮುಖಾಂತರ ನೀಡ್ತಾನೆ. ಹೀಗೆ ಇಸ್ಕಾನ್ ಸಂಸ್ಥೆಯಲ್ಲೂ ಕೂಡ ಪಾಶ್ಚಾತ್ಯ ದೇಶದಲ್ಲಿ, ಅಮೆರಿಕದಲ್ಲಿ ಭಕ್ತಾದಿಗಳು ಪ್ರಚಾರ ಮಾಡ್ತಾಯಿದ್ರು, ನಗರ ಕೀರ್ತನೆ ಹೋಗ್ತಾಯಿದ್ರು. ಸೊ ನಗರ ಕೀರ್ತನೆ ಮಾಡ್ತಾ ಅವರು ಜೋರಾಗಿ ನೃತ್ಯ ಮಾಡ್ತಾ, ಹಾಡಾಡ್ತಾ ಗೌರ್ನಿ ತಾಯಿ ಅನ್ನು ಶೋಭಾಯಾತ್ರೆ ಮಾಡ್ತಾ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿ ಅವನು ಕೂಡ ಪ್ರಚಾರ ಮಾಡ್ತಾಯಿದ್ದ. ಅವನು ಕೂಡ ಒಂದು ಪಾಂಪ್ಲೆಟ್ ಇಟ್ಕೊಂಡು ಎಲ್ಲರೂ ಜನರಿಗೂ ಚರ್ಚೆಗೆ ಬನ್ನಿ, ಯೇಸು ಎಷ್ಟು ದೊಡ್ಡವನು ಅಂತೆಲ್ಲ ಹೇಳಿ ಅವನು ಕೂಡ ಪ್ರಚಾರ ಮಾಡ್ತಾಯಿದ್ದ. ಮತ್ತು ಅಲ್ಲೂ ಕೂಡ ಅವರಿಗೆ ಅದೇ ರೀತಿಯಲ್ಲಿ ಪ್ರಚಾರ ಮಾಡಬೇಕು, ಜನರನ್ನ ಯೇಸು ಜೊತೆ ಜೋಡಿಸ್ಬೇಕು ಅಂಥದ್ದು ಅಲ್ಲಿ ಚರ್ಚಲ್ಲೂ ಕೂಡ ಫಾದರ್ಗಳು ಹೇಳಿರ್ತಾರೆ. ಹಾಗೆ ಆ ವ್ಯಕ್ತಿ ಕೂಡ, ಭಕ್ತನೂ ಕೂಡ ಹಾಗೆ ಪ್ರಚಾರ ಮಾಡ್ತಾಯಿದ್ದ. ಮತ್ತು ಇಲ್ಲಿ ಇಸ್ಕಾನ್ ಭಕ್ತಾದಿಗಳನ್ನ ಕಂಡ. ಅವನು ಅಂದ್ಕೊಂಡ, ಪಾಪ ಈ ಜನರು ಮೂರ್ಖರು, ಹಿಂಗೆ ಕುಣಿತಾ ಇದ್ದಾರೆ, ಇವ್ರ ಮೇಲೆ ಅನುಕಂಪ ತೋರಿಸ್ಬೇಕು, ಇವ್ರೂ ಕೂಡ ನಮ್ಮ ಚರ್ಚಿಗೆ ಕರೆತರಬೇಕು ಅಂತ ಹೇಳಿ ಹೋಗಿ ಅವ್ರ ಜೊತೆ ಹೋಗಿ ಅವರಿಗೆ ಪಾಂಪ್ಲೆಟ್ ಕೊಡ್ತಾನೆ, ಮತ್ತು ಅವ್ರನ್ನ ಮಾತಾಡಿಸ್ತಾನೆ. ಮತ್ತು ಭಕ್ತರು ಕೂಡ ಬಂದಿದ್ದಾರೆ ಅಂತ ಹೇಳಿ ಅವನ ಆಲಿಂಗನ ಮಾಡ್ಕೋತಾರೆ. ಮತ್ತು ಅವನು ವಾಪಸ್ ಹೋಗ್ತಾನೆ, ನಾನು ಖುಷಿ ಪಡ್ತಾನೆ, ಆಯಿತು ಯಾವುದೋ ಒಂದು ಮೂರ್ಖರಿಗೆ ನಾನು ಈ ಪಾಂಪ್ಲೆಟ್ ಕೊಟ್ಟು ಅವ್ರನ್ನ ಕರೆಸಲಿಕ್ಕೆ ಪ್ರಯತ್ನ ಮಾಡಿದೆ ಅಂತ ಖುಷಿ ಪಡ್ತಾ ಇರ್ತಾನೆ. ಮದುವೆಗೆ ಹೋದ್ಮೇಲೆ ಹೀಗೆ ಚಿಂತನೆ ಮಾಡ್ತಾ ಯೋಚನೆ ಮಾಡ್ತಾನೆ, ಈ ಜನರು ಕುಣಿತಾಯಿದ್ರು, ನೃತ್ಯ ಮಾಡ್ತಾಯಿದ್ರು, ಆದರೆ ಅವ್ರ ಮುಖದಲ್ಲಿ ಏನೋ ಒಂದು ತೇಜಸ್ಸಿತ್ತು, ಅವರ ಮುಖದಲ್ಲಿ ಏನೋ ಒಂದು ಸಂತೋಷ ಇತ್ತು. ಏನು ಕಾರಣ ಇದು? ನಾನು ಪ್ರಚಾರ ಮಾಡ್ತಾಯಿದ್ದೀನಿ, ನಾನು ಹೋಗ್ತಾಯಿದ್ದೀನಿ, ಆದರೆ ನನ್ನಲ್ಲಿ ಇಂತಹ ಜನರು ಕಾಣಲಿಲ್ಲ, ಆದರೆ ಈ ವ್ಯಕ್ತಿಗಳೇನೋ ಕಾಣ್ತಾ ಇದೆಯಲ್ಲ ಅಂತ ಹೇಳಿ ಮತ್ತೆ ಪುನಃ ಭಕ್ತರ ಸಂಘಕ್ಕೆ ಹೋಗಿ ಅವನು ವಿಚಾರ ಮಾಡಲಿಕ್ಕೆ ಶುರು ಮಾಡ್ದ. ಕ್ರಮೇಣವಾಗಿ ಅವನು ಭಕ್ತರ ಸಂಘದಿಂದ ಅವನು ಭಗವದ್ಗೀತೆ ಓದಲಿಕ್ಕೆ ಶುರು ಮಾಡ್ದ, ಕೀರ್ತನೆ ಮಾಡಲಿಕ್ಕೆ ಶುರು ಮಾಡ್ದ, ಜಪ ಮಾಡಲಿಕ್ಕೆ ಶುರು ಮಾಡ್ದ. ಮತ್ತು ಅವನು ಕೂಡ ಒಂದು ಮಂದಿರದ ಅಧ್ಯಕ್ಷನಾಗಿ ಅವನು ಬೆಳೆದ. ಸೊ ಹೀಗೆ ಸ್ಥಾನಕ್ಕೆ ಅಂತ ಹೇಳ್ತಾ ಇಲ್ಲ, ಹೇಳ್ತಾ ಇರುವಂಥ ವ್ಯಕ್ತಿ ಅಂತಹ ಒಂದು ಜವಾಬ್ದಾರಿ ತಗೊಳ್ಳುವಂತಹ ಚಿಂತನೆ ಅವನಿಗೆ ಬಂತು, ಅಷ್ಟು ಜ್ಞಾನವೂ ಕೂಡ ಬಂತು. ಆದ್ದರಿಂದ ಈ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ನಾನಾ ಜನರಿರಲಿ, ಯಾರೇ ಇರಲಿ, ಭಕ್ತರ ಸಂಘದಿಂದ ನನ್ನ ಧಾಮವನ್ನು ಪಡೆಯಬಹುದು ಅಂತ ವಿಷಯವನ್ನು ಹೇಳಿದ್ದಾರೆ. ಹರೇ ಕೃಷ್ಣ. ಅದು ಪ್ರಶ್ನೆಗಳಿದೆಯಾ? ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ. ಹೌದು, ಅಡಿಯ ಪ್ರಶ್ನೆ ಆಚೆ ಕೇಳ್ತಾ ಇದ್ದಾರೆ. ಬಾಂಗ್ಲಾದೇಶ ದೇಶದಲ್ಲಿ ನಡೀತಾ ಇರುವಂತಹ ಒಂದು ಕಷ್ಟಕರವಾದ ಪರಿಸ್ಥಿತಿ ಭಕ್ತರು ಎದುರಿಸ್ತಾ ಇದ್ದಾರೆ. ಸೊ ಭಗವಂತ ಯಾಕೆ ಅವರನ್ನು ಕಾಪಾಡ್ತಾ ಇಲ್ಲ ಅಂತ ನಾವು ಅಂದ್ಕೋತೀವಿ. ಭಗವಂತ ಕಾಪಾಡೋದು ಅಂತ ಹೇಳಿದ್ರೆ ನಾವು ಸುಖವಾಗಿ ಆರಾಮಾಗಿ ಕೂತ್ಕೊಂಡು ಅದೇ ರೀತಿ ಕಷ್ಟಗಳಿಲ್ಲದೆ ಭಜನೆ ಮಾಡ್ತಾ ಹರೇ ಕೃಷ್ಣ ಆರಾಮಾಗಿ ಮಾಡ್ತಾ, ಆರಾಮಾಗಿ ಚಪ್ಪನ್ ಬೋಗ್ ತಿಂತ, ಆರಾಮಾಗಿ ಗಾಡಿಯಲ್ಲಿ ಓಡಾಡ್ತಾ ಎಲ್ಲ ಅನುಕೂಲವಾಗಿ ಇರುವಂಥದ್ದು ಭಕ್ತಿ ಅಂತ ಅಂದ್ಕೊಂಡಿರ್ತೇವೆ. ಇತಿಹಾಸದಲ್ಲಿ ಭಕ್ತರ ಕಥೆಗಳನ್ನು ಓದಿದಾಗ ಯಾರೂ ಆರಾಮಾಗಿ ಭಗವಂತನ ಪ್ರಾಪ್ತಿ ಮಾಡಿಲ್ಲ. ಹೌದಲ್ವಾ? ಭಕ್ತ ಪ್ರಹ್ಲಾದ ಸ್ವಯಂ ರಾಜನ ಮಗ, ಸಾಧಾರಣ ವ್ಯಕ್ತಿನೂ ಕೂಡ ಅಲ್ಲ. ಸ್ವಯಂ ರಾಜನ ಮಗನಾಗಿದ್ದರೂ ಕೂಡ ಆ ರಾಜನೇ ಅವನು ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದ. ಸ್ವತಃ ತಂದೆ, ಬೇರೆ ಯಾವುದೋ ಜಾತಿಯವರಲ್ಲ, ಬೇರೆ ಭಾಷೆಯವರಲ್ಲ, ಬೇರೆ ದೇಶದವರಲ್ಲ, ಯಾರೂ ಇಲ್ಲ.
ಹಾಗೂ ಅಂದಮೇಲೆ ಆಕ್ರಮಣ ಆಗಬೇಕಾದ್ರೆ ಸ್ವಂತ ತನ್ನ ತಾಯಿ ಕೂಡ ಅವಳಿಗೆ ಏನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಕೂಡ ಪ್ರಹ್ಲಾದ ಭಕ್ತಿಯನ್ನು ಮುಂದುವರಿಸ್ದ ಕ್ರಮೇಣವಾಗಿ ಅವನಿಗೆ ಭಗವಂತ ಪ್ರಾಪ್ತಿಯಾದ. ವಿಭೀಷಣ ಕೂಡ ಮಹಾರಾಜ, ಅವನು ಕೂಡ ತಪಸ್ಸೆ ಮಾಡಿದ್ದ. ಸ್ವತಃ ಅವನ ಅಣ್ಣನೇ ಅವನಿಗೆ ನಾನಾ ರೀತಿ ನಿಂದನೆ ಮಾಡ್ತಾ ಇದ್ದ, ಬೈತಾ ಇದ್ದ, ಆಚೆ ಓಡಿಸ್ದ. ಕಷ್ಟಗಳಿತ್ತು. ಸರಿ, ತುಂಬ ಇದು ಐತಿಹಾಸಿಕ ಇಲ್ಲದಿದ್ದರೂ ಕೂಡ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕರ ಆಚಾರ್ಯರಾದಂತಹ ಶ್ರೀಲ ಪ್ರಭುಪಾದರ ಜೀವನ, ಅವರು ಜೀವನ ಪರ್ಯಂತ ಏನೂ ತಪ್ಪೇ ಮಾಡಿಲ್ಲ. ಅವರು ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಯಾರೂ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಬರಲಿಲ್ಲ. ಸ್ವತಃ ತಾವೇ ಗ್ರಂಥಗಳನ್ನು ಅನುವಾದ ಮಾಡ್ತಾಯಿದ್ರು, ತಾವೇ ಹೋಗಿ ಪೇಪರ್ ಖರೀದಿ ಮಾಡ್ತಾಯಿದ್ರು, ತಾವೇ ಹೋಗಿ ಪ್ರಿಂಟ್ ಮಾಡ್ತಾಯಿದ್ರು, ಅದನ್ನೇ ಪ್ರೂಫ್ ರೀಡಿಂಗ್ ಮಾಡಿ ತಿರ್ಗಾ ಅದನ್ನು ರೀಪ್ರಿಂಟ್ ಮಾಡಿಸಿ ಸ್ವತಃ ಹೋಗಿ ಮಾರಾಟ ಮಾಡ್ತಾಯಿದ್ರು. ಮಾರಾಟ ಮಾಡೋಕ್ಕೆ ಹೋಗ್ತಾಯಿದ್ರೆ ಹಿಂದೆಯಿಂದ ಗೂಳಿ ಬಂದು ಅವರು ಗುದ್ದಿಸಿ ಅವರು ಕೆಳಗೆ ಬಿದ್ದು ಮೂರ್ಛೆ ಬಿದ್ದು ಮತ್ತು ತಿರ್ಗಾ ಎದ್ದು ತಿರ್ಗಾ ಪ್ರಚಾರ ಮಾಡ್ತಾಯಿದ್ರು. ತಾತ್ಪರ್ಯ ಇಷ್ಟೇ, ಭಕ್ತರಾದ ತಕ್ಷಣ ಕಷ್ಟಗಳು ಬರೋದಿಲ್ಲ ಅಂತಲ್ಲ. ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಅಲ್ಲಿ ಶ್ಲೋಕ ಇರುತ್ತೆ, ಶೀತೋಷ್ಣ ಸುಖ ದುಃಖದಾಹ ಆಗಮಪಾಯಿನೋ ನಿತ್ಯಸ್ ತಾಂ ಶಿಕ್ಷಸ್ಯ ಭಾರತ. ಶುದ್ಧ ಭಕ್ತನಾದಂಥವನು ನನಗೆ ಆರಾಮಾಗಿರಬೇಕು ಅಂತ ಕೇಳೋದಿಲ್ಲ. ಶುದ್ಧವಾದ ಭಕ್ತನ ಕೇಳುವಂಥದ್ದು ಭಗವಂತ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಿನ್ನ ಚಿಂತನೆ ನಾನು ಮರೆಯಬಾರದು, ನಿನ್ನಿಂದ ದೂರ ಆಗಬಾರ್ದು ಅಂತ ಕೇಳ್ಕೊತಾರೆ. ಸೊ ಆ ಶುದ್ಧ ಭಕ್ತರ ಒಂದು ಪರಿಚಯ ಜಗತ್ತಿಗೆ ಆಗ್ತಾ ಇದೆ. ಭಕ್ತರು ಅಂದರೆ ಏನು ಅಂತ. ಭಕ್ತರು ಅಂಥ ಕಠಿಣವಾದ ಪರಿಸ್ಥಿತಿಯಲ್ಲೂ ಕೂಡ ಭಕ್ತಿಯ ಆಚಾರ ಮಾಡ್ತಾ ಇದ್ದಾರೆ, ಭಕ್ತಿಯಲ್ಲಿ ಮುಂದುವರಿತಾ ಇದ್ದಾರೆ ಹಾಗೂ ಜಗತ್ತಿಗೆ ಆದರ್ಶವಾಗಿ ನಿಂತಿದ್ದಾರೆ. ಇದು ಭಗವಂತ ಗುಣಗಾನ ಮಾಡುವಂತಹ ಭಗವಂತನ ಇಚ್ಛೆಯೇನು ತನ್ನ ಭಕ್ತರನ್ನು ಮೇಲೆತ್ತಿಡಿಬೇಕು ಅಂತ. ಆರಾಮಾಗಿದ್ದರೆ ಅವರ ಯೋಗ್ಯತೆ ಗೊತ್ತಾಗೋದಿಲ್ಲ. ಚಿನ್ನದ ಒಂದು ಶುದ್ಧತೆ ಯಾವಾಗ ಗೊತ್ತಾಗುತ್ತೆ? ಚಿನ್ನವನ್ನು ಅಗ್ನಿಗೆ ಹಾಕಿದಾಗ, ಅದನ್ನು ಹೊಡೆದಾಗ ಶುದ್ಧತೆ ಅನ್ನೋದು ಪ್ರಚಾರ ಆಗುತ್ತೆ. ಹೀಗೆ ಭಗವಂತನ ಅಸೀಮವಾದಂತಹ ಶಕ್ತಿ, ಅವನಿಗೆ ಗೊತ್ತಿದೆ ಯಾರಿಗೆ ಏನು ಮಾಡಬೇಕು ಅಂತ, ಯಾರು ಯಾವ್ಯಾವ ಹಂತದಲ್ಲಿದ್ದಾರೆ. ಅವನು ಇಚ್ಛೆ ಪಟ್ಟರೆ ಅವ್ರಿಗೆ ಸುಖವನ್ನು ಕೂಡ ಕೊಡ್ಬೋದು. ಧ್ರುವ ಮಹಾರಾಜನಿಗೂ ಕೂಡ ಶುರುವಿನಲ್ಲಿ ಕಷ್ಟ ಆಯಿತು, ಆದರೆ ಕೊನೆಯಲ್ಲಿ ತನ್ನ ಒಂದು ರಾಜ್ಯವನ್ನೇ ಕೊಟ್ಟ. ಧ್ರುವಲೋಕ ಸ್ವಯಂ ಕ್ಷೀರಸಾಗರ ವಿಷ್ಣು ಇರುವಂತಹ ಜಾಗ, ಅದಕ್ಕೆ ಅಧಿಪತಿಯನ್ನಾಗಿ ಮಾಡಿದ. ಸೊ ಕ್ರಮೇಣವಾಗಿ ಅಂತ್ಯದಲ್ಲಿ ಯಾರು ಶುದ್ಧವಾದ ಭಕ್ತಿ ಮಾಡ್ತಾರೆ, ಏನೇ ಪರಿಸ್ಥಿತಿಯಾಗಿದ್ದರೂ ಕೂಡ ಅಂತ್ಯದಲ್ಲಿ ಅವರಿಗೆ ಕೃಷ್ಣನ ಪಾದಪದ್ಮಗಳು ಪ್ರಾಪ್ತಿಯಾಗತ್ತೆ. ಇದು ಅಂತ್ಯದ ದೃಷ್ಟಿ, ಅಂತಿಮವಾದ ಲಕ್ಷ್ಯ. ಸೊ ದಾರಿಯಲ್ಲಿ ಕಷ್ಟಗಳು ಇರಬಹುದು, ಇಲ್ಲದೆ ಇರಬಹುದು, ಆದರೆ ಅಂತಿಮವಾಗಿ ಅಂತೂ ಕೃಷ್ಣ ಸಿಗ್ತಾನೆ. ಆದ್ದರಿಂದ ನಾವು ಕೂಡ ಪ್ರಾರ್ಥನೆ ಮಾಡ್ಕೋಬೇಕು. ಆ ಭಕ್ತರು ಅವ್ರ ಭಕ್ತರಿಗೋಸ್ಕರ ಪ್ರಾರ್ಥನೆ ಮಾಡ್ಕೋಬೇಕು, ಭಕ್ತರ ರಕ್ಷಣೆಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ನಾವು ಆರಾಮಾಗಿದ್ದೀವಿ, ಆರಾಮಾಗಿದ್ದೂ ಕೂಡ ಜಪ ಮಾಡಲಿಕ್ಕೆ, ಪ್ರಚಾರ ಮಾಡಲಿಕ್ಕೆ, ಮಂದಿರಕ್ಕೆ ಬರಲಿಕ್ಕೆ ತುಂಬ ಚಿಂತನೆ ಮಾಡ್ತೀವಿ, ಯೋಚನೆ ಮಾಡ್ತೀವಿ, ನಾನಾ ರೀತಿಯ ಕಾರಣಗಳನ್ನು ಕೊಡ್ತೀವಿ. ಯಾಕೆ ಹೋಗಬೇಕು, ಯಾಕೆ ಹೋಗೋಕ್ಕಾಗಲಿಲ್ಲ. ಇಲ್ಲಿ ಬಾಂಗ್ಲಾದೇಶ್ ಭಕ್ತಾದಿಗಳು ಉದಾಹರಣೆಗೆ ನಿಂತಿದ್ದಾರೆ. ಅಂಥ ಕಷ್ಟದಲ್ಲೂ ಕೂಡ ನಾವು ಭಕ್ತಿಯನ್ನು ಮಾಡ್ತೀವಿ ಅಂತ. ಬಾಂಗ್ಲಾದೇಶ್ ಭಕ್ತವೃಂದಕ್ಕೆ ಭಗವಂತ ಹೇಳ್ತಾನೆ, ಯಾರು ಅವನ ಶರಣಾಗತಿಯನ್ನು ಪಡ್ಕೋತಾರೆ
ಅವರ ಕರ್ಮಗಳೆಲ್ಲ ನಾಶ ಆಗುತ್ತೆ ಅಂತ. ಸೊ ಇದು ಕೇವಲ ಅನ್ಯ ಜನರಿಗೆ ಅವರು ಉದಾಹರಣೆಯಾಗಿ ನಿಂತಿದ್ದಾರೆ. ಸೊ ಭಗವಂತ ಲೀಲೆಗಳನ್ನು ಮಾಡಬೇಕು ಅಂತ ಹೇಳಿದರೆ ಯಾರ್ಯಾರ ಜೊತೆ ಲೀಲೆಗಳು ಮಾಡೋದಿಲ್ಲ, ಶುದ್ಧವಾದ ಭಕ್ತರ ಜೊತೆ ಮಾತ್ರ ಲೀಲೆಗಳನ್ನು ಮಾಡ್ತಾರೆ. ಹೇಗೆ ಹಿರಣ್ಯಕಶಿಪು ಹಿರಣ್ಯಾಕ್ಷ ಕೂಡ ಅವರು ಭಗವಂತನ ಶುದ್ಧವಾದ ಭಕ್ತರು, ಜಯ ವಿಜಯ. ಆದರೆ ಈ ಪಾತ್ರದಲ್ಲಿ ಬಂದು ಜಗತ್ತಿಗೆ ತೋರಿಸ್ಕೊಡ್ತಾ ಇದ್ದಾರೆ, ನಾವು ಭಗವಂತನ ವಿರೋಧವಾಗಿ ನಿಂತರೆ ನಾವು ಎಷ್ಟೇ ಚಾಣಾಕ್ಷರಾಗಿರಲಿ, ಎಷ್ಟೇ ಬುದ್ಧಿವಂತಕೆಯನ್ನು ಉಪಯೋಗ ಮಾಡಲಿ, ಕೊನೆಯಲ್ಲಿ ಅದು ಸಫಲ ಆಗೋದಿಲ್ಲ ಅಂತ ತೋರಿಸಲಿಕ್ಕೆ ಅಶುದ್ಧವಾದ ಭಕ್ತರು ಆ ಒಂದು ರೂಪವನ್ನು ತಾಳಿಕೊಂಡು ಒಂದು ಅದ್ಭುತವಾದ ನಾಟಕವನ್ನು ಆಡ್ತಾರೆ ಲೋಕ ಕಲ್ಯಾಣಕ್ಕೋಸ್ಕರ. ಪ್ರಾರ್ಥನೆ ಮಾಡಬೇಕಾದ್ರೆ ಏಕಾಂತ ಹೋಗಿ ತಪಸ್ಸೆ ಮಾಡಿದ ಅನೇಕ ಉದಾಹರಣೆಗಳು ನೀವು ಹೇಳ್ತಾ ಇರ್ತೀವಿ. ಭಗವಂತ ಪ್ರಾರ್ಥನೆ ಮಾಡಬೇಕಾದ್ರೆ ಭಕ್ತ ಸಂಘದಲ್ಲಿ ಬರಬೇಕು, ಗುಂಪಿನಲ್ಲಿ ಬರಬೇಕು, ಜನಸಂಪರ್ಕ ಬರಬೇಕು, ಅಲ್ಲಿ ಭಗವಂತ ಪ್ರಾರ್ಥನೆ. ಈ ಎರಡು ದ್ವಂದ್ವದೊಳಗೆ ಯಾವುದು? ಸೊ ಪ್ರಭು ಪ್ರಶ್ನೆ ಇದೆ, ಹಿಂದಿನ ಸಮಯದಲ್ಲಿ ಇತಿಹಾಸಗಳೆಲ್ಲ ಓದಿದ್ದೀವಿ, ಪೌರಾಣಿಕ ಶಾಸ್ತ್ರಗಳಲ್ಲಿ ಎಲ್ಲಿ ಜನರು ತಪಸ್ಸೆ ಮಾಡ್ತಾಯಿದ್ರು, ಏಕಾಂತದಲ್ಲಿ ಹೋಗಿ ತಪಸ್ಸೆ ಮಾಡಿ ಅವರು ಭಗವಂತನ ಪ್ರಾಪ್ತಿ ಮಾಡ್ತಾಯಿದ್ರು ಅಂತ. ಹೌದು, ಇದು ಶಾಸ್ತ್ರದ ಪ್ರಮಾಣ ಇದೆ. ಕೃತೆ ಯುಗೆ ಜಾಯತೋ ವಿಷ್ಣು ತ್ರೇತಾಯಂ ಜತೋಮಕೈಹಿ ದ್ವಾಪರೇ ಪರಿಚರ್ಯಾಯಂ ಕಲೌತದ್ ಹರಿಕೀರ್ತನಾತ್. ಸಮಯಕ್ಕೆ ಅನುಗುಣವಾಗಿ ಮಾರ್ಗಗಳು ನೇಮಿಸಲಾಗಿದೆ. ಸೊ ಕೃತಯುಗ ಸತ್ಯಯುಗದಲ್ಲಿ ಜನರಲ್ಲಿ ಆ ತಪಸ್ಸೆ ಶಕ್ತಿ ಇತ್ತು, ಏಕಾಂತದಲ್ಲೂ ಕೂಡ ಅವರು ಭಗವಂತನ ಧ್ಯಾನ ಮಾಡುವಂತಹ ಶುದ್ಧತೆ ಇತ್ತು, ಆ ಧೈರ್ಯ ಇತ್ತು. ಹೇಗೆ ಧ್ರುವ ಮಹಾರಾಜ 5 ವರ್ಷದ ಬಾಲಕ ಒಬ್ಬನೇ ಒಂದೇ ಕಾಲ ಮೇಲೆ ನಿಂತ್ಕೊಂಡು ಅವನು ತಪಸ್ಸೆ ಮಾಡ್ದ, 6 ತಿಂಗಳು ತಪಸ್ಸೆ ಮಾಡ್ದ. ನಾವು ಒಂದು ಕಾಲ ಮೇಲೆ ನಿಂತ್ಕೊಂಡು ಒಂದು ಕ್ಲಾಸ್ 1 ತಾಸಿಗೆ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ, ಭಾಗವತ ಪ್ರವಚನಕ್ಕೋಸ್ಕರ ಎಲ್ಲೋ ಒಂದು ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ನಿಂತ್ಕೊಳ್ಳೋಕ್ಕಾಗುತ್ತಾ? ಒಂದು ಕಾಲ ಮೇಲೆ 2 ಕಾಲಗಳನ್ನೇ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಈ ದಿವಸದಲ್ಲಿ, ಈ ಕಲಿಯುಗದ ಒಂದು ಪರಿಸ್ಥಿತಿಯಲ್ಲಿ, ಒಂದು ದೇಹದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಏಕಾಂತದಲ್ಲಿ, ಅಂಥ ತಪಸ್ಸೆ ಶಕ್ತಿ ಇಲ್ಲ. ಅಥವಾ ತ್ರೇತಾಯುಗದಲ್ಲಿ ಯಜ್ಞಗಳು ಮಾಡುವಂಥದ್ದು ಅದು ಕೂಡ ಆಗೋದಿಲ್ಲ. ಯಜ್ಞ ಮಾಡಬೇಕು ಅಂತ ಹೇಳಿದರೆ ಮಂತ್ರಗಳಿಂದ ಅಗ್ನಿಯನ್ನು ಉಚ್ಚಾರಣೆ ಬೆಳಗಿಸಬೇಕು. ಆ ವೇದ ಮಂತ್ರಗಳನ್ನು ಶುದ್ಧವಾದಂತಹ ಸರಿಯಾದ ರಾಗದಲ್ಲಿ ಅದನ್ನು ಉಚ್ಚಾರಣೆ ಆಗಬೇಕು. ಅಂತಹ ಆ ಸಮಯದಲ್ಲಿ ಸಪ್ತ ಋಷಿಗಳು ಎಲ್ಲ ತಪಸ್ಸೆ ಮಾಡ್ತಾಯಿದ್ರು, ಯಜ್ಞಗಳನ್ನು ಆಚರಣೆ ಮಾಡ್ತಾಯಿದ್ರು. ಅಂದರೆ ಇವಾಗ ಅಂಥದ್ದು ಆಗೋದಿಲ್ಲ. ದ್ವಾಪರೇ ಪರಿಚರ್ಯಾಯಂ ಅಥವಾ ದ್ವಾಪರಯುಗದ ಹಾಗೆ ಪ್ರತಿನಿತ್ಯ ಮಂದಿರಕ್ಕೆ ಬಂದು ನಾನಾ ರೀತಿಯ ವೇದ ಮಂತ್ರಗಳಿಂದ ಪಠಣ ಮಾಡ್ತಾ ಆರಾಧನೆ ಮಾಡುವಂತಹ ಶಕ್ತಿಯು ಕೂಡ ನಮಗೆ ಇಲ್ಲ. ಆದ್ದರಿಂದ ಈ ಕಲಿಯುಗದ ಪರಿಸ್ಥಿತಿ ಮಂದ ಸುಮಂದ ಮತಯೋರ್ ಮಂದ ಭಾಗ್ಯ ಹಿ ಉಪದ್ರತಃ, ಈ ಪರಿಸ್ಥಿತಿಗೆ ಕೊಟ್ಟಿರುವಂತಹ ಒಂದು ಮಾರ್ಗ ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾಸ್ತೈವ 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 ಗತಿರನ್ಯತ. ಸೊ ಈ ಕಲಿಯುಗದ ಪರಿಸ್ಥಿತಿಗೆ ಕೊಟ್ಟಿರುವಂತಹ ಒಂದು ಪ್ರಬಲಶಾಲಿಯಾದಂತಹ ಮಾರ್ಗ ಈ ಹರಿಯ ನಾಮಸ್ಮರಣೆ. ಇದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ